ಕೆಲವರು ಕೇಳಿ ಕಲಿತಾರೆ, ಕೆಲವರು ಅಭ್ಯಾಸ ಮಾಡಿ ಕಲಿತಾರೆ. ಎಲ್ಲ ಥರ ಮಕ್ಕಳು ಸಿಗ್ತಾರೆ. ಆ ಎಲ್ಲ ವಿಂಗ್ಸಲ್ಲೂ ಒಂದೊಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಬರ್ಲಿಕ್ಕೆ ನಾನು ಇರೋವರ ಕೆಲಸನ ಮತ್ತೆ ವೀಕೆಂಡ್ ಸಿಗುತ್ತೆ, ಆರಾಮಾಗಿ ಒಳ್ಳೆ ಪೇ ಸ್ಕೇಲ್ ಇರುತ್ತೆ. ಯಾಕೆ ಇದು ಬಟ್ ಐ ಅಂಡರ್ಸ್ಟುಡ್ ನಾನು ಅಲ್ಲಿ ಬಿಲಾಂಗ್ ಆಗಲ್ಲ, ನಾನು ಬೇರೆ ಏನೋ ಮಾಡ್ತೀನಿ, ಒಂದಷ್ಟು ಹಸಲ್ ಮಾಡಿದ್ಮೇಲೆ ಕೆಲಸ ಬಿಡ್ಬೇಕಂದ್ರೆ ಏನು ಅದು ಟ್ರಿಗರ್ ಏನು ಮಾಡುತ್ತೆ ನಿಮಗೆ? ಟ್ರಿಗರ್ ನಾನು ಅರ್ಥ ಆಯಿತು ನನಗೆ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಕನ್ನಡಕ್ಕೆ ಏನೂ ಮಾಡ್ತಾ ಇಲ್ಲ. ಸೊ ಮಾಡಿದ್ದು ಒಂದಷ್ಟು ಜನರಿಗೆ ಕನ್ನಡ ಕಲಿಸೋಕ್ಕೆ ಹೆಲ್ಪ್ ಮಾಡಿದ್ರೆ ಕಷ್ಟಪಡಬಾರ್ದು, ಆಮೇಲೆ ಸೆಕ್ಯೂರಿಟಿ ಇರಬೇಕು. ಬೇರೆ ಇರೋ ಸಣ್ಣ ಪುಟ್ಟ ಫ್ರೀಲಾನ್ಸಿಂಗ್ ಎಲ್ಲನೂ ಬಿಡ್ತೀನಿ. ಒಂದು ಕಾರ್ನರ್ ಆಫ್ ಮೈ ರೂಮ್ ಅಲ್ಲಿ ಕೂತ್ಕೊಂಡು ಫಿಲಿಪೈನ್ಸ್ ಮಕ್ಕಳು, US ಮಕ್ಕಳು, ಆಸ್ಟ್ರೇಲಿಯಾ ಮಕ್ಕಳು, ಎಲ್ಲ ಮಕ್ಕಳಿಗೂ ನಾನು ಡಾಟಾ ಕಲಿಸ್ತಾ ಇದ್ದೆ, ಕೋಡಿಂಗ್ ಹಿಂಗೆ ಅಂದರೆ ಗೌರ್ಮೆಂಟ್ ಗ್ರ್ಯಾಂಟ್ ಸಿಕ್ಕಿರೋದು ನಿಮ್ಮ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡೋದು. ಮಕ್ಕಳಿಗೆ ಕನ್ನಡ ಕಲಿಸು. ಈಗ ಮದರ್ ಟಂಗೆ ಕನ್ನಡ ಇದ್ದಾಗ ನೀವು ಮಕ್ಕಳಿಗೆ ಇನ್ನೂ ಏನು ಕನ್ನಡ ಕಲಿಸ್ತೀರ ನನಗೆ ಅರ್ಥ ಆಗ್ತಿಲ್ಲ. ನಿಜ ನಿಜ, ನೀವು ಕನ್ನಡದವರ? ಓಕೆ, ಅದು ಬೆಂಗಳೂರಲ್ಲಿ ಇದ್ಕೊಂಡು ನೀವು ಕನ್ನಡದವರ ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಎಪಿಸೋಡ್ ಜೊತೆ ಬರ್ತಾ ಇದ್ದೀವಿ. ISC ಟಾಕ್ ಶೋ ವಿಚ್ ಈಸ್ ಇಗ್ನೈಟ್, ಇನ್ಸ್ಪೈರ್ ಆ್ಯಂಡ್ ಕನೆಕ್ಟ್, ಆ್ಯನ್ ಇನಿಷಿಯೇಟಿವ್ ಬೈ ದೀಕ್ಷಾಣ ಗ್ಲೋಬಲ್ ಡೆವಲಪ್ಮೆಂಟ್ ಫೌಂಡೇಶನ್. ಇವತ್ತು ನಮ್ಮ ಜೊತೆ ಇದ್ದಾರೆ ಅ ವೆರಿ ಸ್ಪೆಷಲ್ ಗೆಸ್ಟ್, ಮಿಸ್ ಲಾವಣ್ಯ, ಫೌಂಡರ್ ಆ್ಯಂಡ್ CEO ಆಫ್ ಸಂಪರ್ಕಿಸು ಪ್ರೈವೇಟ್ ಲಿಮಿಟೆಡ್. ಅವರು ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ ಕನ್ನಡ ಪ್ರಮೋಷನ್, ಕನ್ನಡ ಕಲ್ಚರ್ ಬಗ್ಗೆ, ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಪ್ರಮೋಟ್ ಮಾಡುವಂಥ ಮಿಷನ್ ಆ್ಯಂಡ್ ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಆ್ಯಂಡ್ ವಿ ವೆಲ್ಕಮ್ ಯು ಲಾವಣ್ಯ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳೋದಾದರೆ? ನಾನು ಮೂಲತಃ ಕೊಳ್ಳೇಗಾಲದವಳು. ಹೈಯರ್ ಎಜುಕೇಷನ್ಗೆ ಮೈಸೂರು ಜಾಯ್ನ್ ಆದೆ. ಅಲ್ಲಿ ಮರಿಮಲ್ಲಪ್ಪಾಸಲ್ಲಿ ಕಾಲೇಜ್ ಆಯಿತು. ಮುಂದೆ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಅಕ್ಕ ಇಂಜಿನಿಯರಿಂಗ್ ಮಾಡಿದ್ಲು, ನಾನು ಇಂಜಿನಿಯರಿಂಗ್ ಮಾಡಿದೆ, ನಾನು ಇಂಜಿನಿಯರ್ ಆದೆ. ಅಕ್ಕ ಕಂಪ್ನಿಗೆ ಹೋದ್ಲು, ನಾನು ಕಂಪ್ನಿಗೆ ಹೋದೆ. ಸೊ ಆ ಥರ ನಂದು IT ಜರ್ನಿ ಶುರು ಆಯಿತು. IT ಜರ್ನಿ ಚೆನ್ನಾಗಿತ್ತು, ಆದರೆ ಎಲ್ಲೋ ಒಂದು ಕಡೆ ನನಗೆ ಕನ್ನಡ ಕೇಳೋಕ್ಕಾಗ್ತಾ ಇರಲಿಲ್ಲ ಬೆಂಗಳೂರಲ್ಲಿ. ಅದು ಒಂಥರ ಕೊರಗು ಥರ. ಆದರೆ ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕಂತ ಗೊತ್ತಿರಲಿಲ್ಲ. ಶುರು ಆಗ್ತಾ ಆಗ್ತಾ ಒಂದಷ್ಟು ಜನ ಕೋಪದಿಂದ ಹೇಳೋದು, ಒಂದಷ್ಟು ಜನ ನಾನು ಕಲಿಯಲ್ಲ ಅಂತ ಹೇಳೋದು, ಒಂದಷ್ಟು ಜನ ಕಲಿಬೇಕು, ನನಗೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋದು ಮನಸ್ಸಲ್ಲಿ ಕೂರ್ತು. ಅದು ಇವತ್ತಿಗೆ ಅದು ನಾನು ಒಂದು ಸಂಸ್ಥೆನ ಶುರು ಮಾಡಿ ಕನ್ನಡ ಕಲಿಸ್ಲಿಕ್ಕೆ ಒಂದು ಫೋರಮ್ನ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ. ನಂದು ಆಡಿಯನ್ಸ್ ಬಂದು ನಾನ್ ಕನ್ನಡಿಗಸ್. ಬೇಸಿಕಲಿ ನಾನು ನಾನ್ ಕನ್ನಡಿಗಸ್, ಬೆಂಗಳೂರಲ್ಲಿರೋ ನಾನ್ ಕನ್ನಡಿಗಸ್ಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ನಾನು ಶುರು ಮಾಡಿದ್ದು. ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತೀನಿ ಸ್ಕ್ರ್ಯಾಚಿಂದ. ಕನ್ನಡ ಅಕ್ಷರಗಳು, ವರ್ಣಮಾಲೆ, ಕಾಗುಣಿತ ಪ್ರತಿಯೊಂದು ಹೇಳಿಕೊಟ್ಟು ಅದಾದಮೇಲೆ ಅಕಾಡೆಮಿಕ್ಸ್ಗೆ ಹೆಲ್ಪ್ ಮಾಡ್ತೀನಿ. ಅಡಲ್ಟ್ಸ್ಗೆ ಸ್ಪೋಕನ್ ಕನ್ನಡ ಮಾಡ್ತೀನಿ. ಅದಾದಮೇಲೆ ಕಾರ್ಪೊರೇಟ್ಸ್ ಕೂಡ ಅವಕಾಶ ಸಿಗ್ತಾ ಇದೆ ನನಗೆ. ಕಾರ್ಪೊರೇಟ್ ಕಂಪನೀಸ್ಗಳಿಗೆ ಹೋಗಿ ಕೂಡ ನಾನು ಕನ್ನಡನ ಹೇಳ್ಕೊಡ್ತಾ ಇದ್ದೀನಿ. ಇದಾದಮೇಲೆ ಮಕ್ಕಳಿಗೆ ಕನ್ನಡ ಕಲ್ಸೋಕ್ಕೆ ಶುರು ಮಾಡಿದಾಗ ನಾನು ಒಂದಷ್ಟು ಮಕ್ಕಳು ಕನ್ನಡ ಕಲಿಯಲ್ಲ. ಅಂದರೆ ಕನ್ನಡ ಅಂತಲೇ ಅಲ್ಲ, ಯಾವುದನ್ನೇ ಆದ್ರೂ ಕಲೀಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಆಗ ಕಷ್ಟಪಡಬೇಕಾದ್ರೆ ಇಂಗ್ಲೀಷ್ಗೆ ಎಷ್ಟೊಂದು ಟೂಲ್ಸು, ಟಾಯ್ಸ್ ಎಲ್ಲ ಇದೆ. ಕನ್ನಡದಲ್ಲೂ ಹುಡ್ಕೋಣ ಅಂತ ಅಮೆಝಾನು, ಫ್ಲಿಪ್ಕಾರ್ಟು, ಫ್ರೆಂಡ್ಸ್, ಸಪ್ನಾ ಬುಕ್ಕೋಸ್, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಜಾಗಗಳಲ್ಲಿ ಕನ್ನಡ ಆಟಿಕೆಗಳು ಸಿಗುತ್ತಾ ಅಂತ ಹುಡುಕ್ಲಿಕ್ಕೆ ಹೋದೆ. ಎಲ್ಲೂ ಸಿಗಲಿಲ್ಲ. ಹಾಗಾಗಿ ನಾನೇ ಒಂದು ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನಂದು ಅದರ ವಿಂಗ್ ಹೆಸರು ಜ್ಞಾನ ಆಟಿಕೆ ಅಂತ. ಜ್ಞಾನ ಆಟಿಕೆ, ಜ್ಞಾನದ ಆಟಿಕೆಗಳನ್ನ ನಾನು ಶುರು ಮಾಡಿದ್ದೀನಿ. ಇದರಲ್ಲಿ ನಾನು ಕನ್ನಡದ ಕನ್ನಡಕ್ಕೆ ಕಲೀಲಿಕ್ಕೆ ಈಸಿ ಆಗೋ ಥರ ಪದಗಳು ರಚನೆ ಮಾಡಲಿಕ್ಕೆ. ಈಗ ಮಗುಗೆ ಬರಿ ಅಂತ ಹೇಳಿದ್ರೆ 5 ಸತಿ ಬರೆಯುತ್ತೆ. 3ನೇ ಸತಿ ತಪ್ಪಾಗಿ ಬರೆದಿದ್ರೆ 4ನೇ ಸತಿನೂ 5ನೇ ಸತಿನೂ ತಪ್ಪಾಗೇ ಬರೆಯುತ್ತೆ. ಅದು ಯೋಚನೆ ಮಾಡಲ್ಲ ನಾನು ಕರೆಕ್ಟಾಗಿ ಬರಿತಾ ಇದ್ದೀನ ಇಲ್ವಾ. ಇಲ್ಲಿ ಕಾಗ್ನಿಟಿವ್ ಸ್ಕಿಲ್ ಬೇಕಾಗಿದೆ. ಅದಕ್ಕೋಸ್ಕರ ನಾನು ಆಲ್ಫಾಬೆಟ್ಸ್ನ ಕಟ್ ಮಾಡಿ ಬ್ಲಾಕ್ಸ್ ಥರ ಬಿಲ್ಡ್ ಮಾಡೋ ಥರ ಒಂದು ಕಿಟ್ನ ರೆಡಿ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಪ್ರಾಡಕ್ಟ್. ಇದೇ ಥರ ಒಂದಷ್ಟು ಅಂದರೆ ಡಿಫ್ರೆಂಟ್ ವೆರೈಟಿ ಆಫ್ ಮಕ್ಕಳು ಸಿಗ್ತಾರೆ. ಕೆಲವರು ನೋಡಿ ಕಲಿತಾರೆ, ಕೆಲವರು ಕೇಳಿ ಕಲಿತಾರೆ, ಕೆಲವರು ಅಭ್ಯಾಸ ಮಾಡಿ ಕಲಿತಾರೆ. ಎಲ್ಲ ಥರ ಮಕ್ಕಳು ಸಿಗ್ತಾರೆ. ಆ ಎಲ್ಲ ವಿಂಗ್ಸಲ್ಲೂ ಒಂದೊಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಬರ್ಲಿಕ್ಕೆ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮದು ಬ್ಯಾಕ್ಗ್ರೌಂಡ್ BE ಅಂತ ಕೇಳಿದೆ ನಾನು. BE ಅಂದರೆ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ವಾ? ಓಕೆ, ಈಗ ನೋಡಿ ಏನಾಗುತ್ತೆ, BE ಅಂತ ಇದು ಮಾಡಿದಾಗ ಟಿಪಿಕಲಿ ಏನಂದರೆ ಒಂದು ಒಳ್ಳೆಯ ಹೈ ಪೇಯ್ಡ್ ಜಾಬ್ ಸಿಗುತ್ತೆ,
ಐ ಥಿಂಕ್ ಯು ವರ್ಕ್ಡ್ ಇನ್ ಒನ್ ಕಂಪನಿ ರೈಟ್ ಯಾ ಯೂನಿಸಿಸ್ ಅನ್ನೋ ಕಂಪನಿಯಲ್ಲಿ 4 ವರ್ಷ ಕೆಲಸ ಮಾಡಿದೆ. ಆಸ್ ಎ ಫುಲ್ ಸ್ಟ್ಯಾಕ್ ಡೆವಲಪರ್. ಫುಲ್ ಸ್ಟ್ಯಾಕ್ ಡೆವಲಪರ್ ಅಂದರೆ ಯಾವ? ಫುಲ್ ಸ್ಟ್ಯಾಕ್ ಡೆವಲಪರ್ ಅಂದರೆ ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡ್ ಎಲ್ಲ ಡೆವಲಪ್ಮೆಂಟು ಮಾಡ್ತಾ ಇದ್ದೆ. ಜಾವಾಲಿ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದಷ್ಟು ಟೆಕ್ನಾಲಜೀಸ್ ಇಲ್ಲ, EJB ಫ್ರೇಮ್ ವರ್ಕ್ಸ್ ಎಲ್ಲ ಇರ್ತಾ ಇತ್ತು ಅದೆಲ್ಲ. ಬಟ್ ನನಗೆ UI ಮೇಲೆ ತುಂಬ ಆಸೆ ಇತ್ತು. ಸೊ ಜಾಸ್ತಿ ನನಗೆ UI ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದೆ. ಆಗ ಈಗಿರೋ ಥರ ರಿಯಾಕ್ಟ್ಗೆ ಇರೋ ಸ್ಕೋಪ್ ಆಗ ಇರಲಿಲ್ಲ. ನಾನು ಕಂಪನಿ ಬಿಟ್ಟು 2017. ಅದಾದಮೇಲೆ ನನಗೆ IT ಬೋರ್ ಅನ್ನಿಸ್ತು. ಮೊನಟನಸ್ ಜಾಬ್, ರೊಟೀನ್ ಸೇಮ್, Monday to Friday ಕೆಲಸ ಮಾಡ್ತೀರಾ, Saturday Sunday ಇರೋ ಬರೋ ಕೆಲಸನ ಮತ್ತೆ ವೀಕೆಂಡ್ ಸಿಗುತ್ತೆ, ಆರಾಮಾಗಿ ಒಳ್ಳೆ ಪೇ ಸ್ಕೇಲ್ ಇರುತ್ತೆ. ಯಾಕೆ ಇದು ಡಿಸಿಷನ್? ಯಾಕಂದ್ರೆ 4 ಇಯರ್ಸ್ ಅಂದ್ರೆ ಆದರೆ ಅದು ಪರ್ಪಸ್ನ ಸರ್ವ್ ಮಾಡ್ತಾ ಇರಲಿಲ್ಲ. ನಾನು ಇದ್ದಿದ್ದ ಜಾಗದಲ್ಲಿ ಆ ಖುಷಿ ಇರಲಿಲ್ಲ. ನಂಗೆ ದುಡ್ಡು ಬರ್ತಾ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಟೈಮ್ಗೆ ಡಿಸೆಂಟ್ ಇಟ್ ವಾಸ್, ಸೊ ಇಟ್ ಇಸ್ ಗುಡ್. ಬಟ್ ಐ ಅಂಡರ್ಸ್ಟುಡ್ ನಾನು ಅಲ್ಲಿ ಬಿಲಾಂಗ್ ಆಗಲ್ಲ, ನಾನು ಬೇರೆ ಏನೋ ಮಾಡ್ತೀನಿ. ಒಂದಷ್ಟು ಹಸಲ್ ಮಾಡಿದೆ. ಇದ್ರ ಮಧ್ಯ ನಾನು ಟೀಚರ್ ಆಗ್ಬೋದು ಅಂತ ಅನಿಸಿದ್ದು ಅಬಾಕಸಲ್ಲಿ ನಾನು ಟ್ರೈನರ್ ಆಗಿ ಶುರು ಮಾಡಿದೆ. ಅಲ್ಲಿ ನಾನು ಮಕ್ಕಳ ಜೊತೆ ಕನೆಕ್ಟ್ ಆಗಕ್ಕೆ ಶುರು ಆಗಿದ್ದು. ಅಲ್ಲಿ ವರ್ಕಿಂಗ್ ಇಲ್ಲ ಕೆಲಸ ಬಿಟ್ಟ ಮೇಲೆ. ಕೆಲಸ ಬಿಡ್ಬೇಕಂದ್ರೆ ಏನು ಅದು ಟ್ರಿಗರ್ ಏನು ಮಾಡಿತ್ತು ನಿಮಗೆ? ಟ್ರಿಗರ್ ಏನೂ ಇರಲಿಲ್ಲ. ಕೆಲಸ ತುಂಬ ಜಾಸ್ತಿ ಆಗ್ತಾ ಇತ್ತು. ಆದರೆ ಮೀನ್ ವೈಲ್ ನಾನು ಕನ್ನಡ ಟ್ರಾನ್ಸ್ಲೇಷನ್ ಶುರು ಮಾಡಿದ್ದೆ. ಈ ಕೋಪ ಕೊರಗು ಹೇಳಿದೆ ಅಲ್ಲ, ಅದು ಒಂದು ಕಡೆ ಟರ್ನ್ ಆಗಬೇಕಾಗಿತ್ತು. ನಾನು ಕನ್ನಡಕ್ಕೆ ಏನೋ ಮಾಡಿದಲ್ಲಿ ಇನ್ನೊಬ್ಬರಿಗೆ ಕನ್ನಡದಲ್ಲಿ ಕಲಿ ಮಾಡು ಅಂತ ಹೇಳಲಿಕ್ಕೆ ನಾನು ಯಾರೂ ಅಲ್ಲ. ಸೊ ನಾನು ಅರ್ಥ ಆಯಿತು ನನಗೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಕನ್ನಡಕ್ಕೆ ಏನೋ ಮಾಡ್ತಾ ಇಲ್ಲ ಅಂತ. ಸೊ ಕನ್ನಡ ಟ್ರಾನ್ಸ್ಲೇಷನ್ ಶುರು ಮಾಡಿದೆ 2015. ಇಂಗ್ಲೀಷ್ದು ಡಾಕ್ಯುಮೆಂಟ್ ಸಿಗುತ್ತೆ, ಅದನ್ನು ನಿಮಗೆ ಕನ್ನಡಕ್ಕೆ ಕನ್ವರ್ಟ್ ಮಾಡೋದಿರುತ್ತೆ. ಅದು ಟ್ರಾನ್ಸ್ಲೇಷನ್ ಜಾಬ್. ನಾನು ಫಸ್ಟು ಹೆಲೋ ಇಂಗ್ಲೀಷ್ ಅನ್ನೋ ಕಂಪನಿಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಆ್ಯಸ್ ಅ ಪಾರ್ಟ್ ಟೈಮರ್. ಅವರು ಡೈಲಿ ಅವ್ರ ಇದು ಬಂದು ಕನ್ನಡದಿಂದ ಇಂಗ್ಲೀಷ್ ಕಲಿಸೋ ಆ್ಯಪ್. ಅದು ಇಟ್ಸ್ ಅ ವೆರಿ ಗುಡ್ ಆ್ಯಪ್. ಅದರಲ್ಲಿ ನಾನು ಕನ್ನಡ ಟ್ರಾನ್ಸ್ಲೇಟರ್ ಆಗಿ ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ತಾಯಿದ್ದೆ. ಅದು ತುಂಬ ಕಮ್ಮಿ ಇತ್ತು ಕೆಲಸ, ಆದರೆ ಇಟ್ ವಾಸ್ ಹ್ಯಾಪಿ, ಇಟ್ ವಾಸ್ ಗಿವಿಂಗ್ ಮಿ ಹ್ಯಾಪಿನೆಸ್. ನಾನು ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಇರ್ತಾಯಿತ್ತು ಅಂತ. ದಿನ ಪೂರ್ತಿ IT ಜಾಬ್ ಮಾಡಿ ಬಂದಮೇಲೆ ಇದೊಂದು 10-15 ನಿಮಿಷದ ಕೆಲಸ ಅದು ಮಾಡಿ ಖುಷಿ ಅನಿಸ್ತಾ ಇತ್ತು. ನಾನು ಕನ್ನಡದ ಆಡಿಯನ್ಸ್ಗೆ ಇಂಗ್ಲೀಷ್ ಕಲೀಲಿಕ್ಕೆ ನಾನು ಒಂದು ವೇಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಖುಷಿ ಇರ್ತಾಯಿತ್ತು. ಅದಾದಮೇಲೆ ನನಗೆ ಒಳ್ಳೆ ಡಾಕ್ಯುಮೆಂಟ್ಸ್ ಸಿಗೋಕ್ಕೆ ಶುರು ಆಯಿತು. 2017 ಕೆಲಸ ಬಿಟ್ಟೆ. ಅಲ್ಲಿ ತನಕ ನನಗೆ ಅರ್ಥ ಆಯಿತು ಇದೊಂದು ಮಾರ್ಕೆಟ್ ಇದೆ, ಇದರಲ್ಲಿ ನಾನು ಟ್ರೈ ಮಾಡ್ಬೋದಂತ. ಅದರಲ್ಲಿ ನನಗೆ ಅಗ್ರಿಕಲ್ಚರ್ ರಿಲೇಟೆಡ್ ಟ್ರಾನ್ಸ್ಲೇಷನ್ ಶುರುವಾಯಿತು, ನರ್ಸಿಂಗ್ ರಿಲೇಟೆಡ್ ಟ್ರಾನ್ಸ್ಲೇಷನ್ಸ್ ಡಾಕ್ಯುಮೆಂಟ್ಸ್ ಬರೋಕ್ಕೆ ಶುರುವಾಯಿತು. ನಾನು ಇಂಜಿನಿಯರ್ ಆಗಿ ನಾನು ಎಲ್ಲ ಫೀಲ್ಡ್ಸ್ಗೂ ಟ್ರೈ ಮಾಡಲಿಕ್ಕೆ, ಕಾಲು ಹಾಕಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಶುರುವಾಯಿತು. ಸೊ ನನಗೆ ಇಲ್ಲಿ ಕಲೀಲಿಕ್ಕೂ ಸಿಗ್ತಾ ಇದೆ, ಅರ್ಥ ಆಗಲಿಕ್ಕೂ ಸಿಗ್ತಾ ಇದೆ, ಟ್ರಾನ್ಸ್ಲೇಟ್ ಮಾಡಲಿಕ್ಕೂ ಸಿಗ್ತಾ ಇದೆ, ದುಡ್ಡು ಸಿಗ್ತಾ ಇದೆ. ನಾನು ತುಂಬ ಖುಷಿಯಾಗಿದೆ. ಇದು ಒಂದು ಡ್ರೈವಿಂಗ್ ಫ್ಯಾಕ್ಟರ್. ನನಗೆ ಏನೋ ಕೆಲಸ ಬಿಟ್ಟರೂ ನಾನು ಏನಾರ ಮಾಡಬಹುದು ಅನ್ನೋ ಫ್ಯಾಕ್ಟರ್. ಇದಾದಮೇಲೆ ಇದರಲ್ಲಿ ನಾನು ತುಂಬ ಖುಷಿಯಾಗಿದೆ. ಆದರೆ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮನೆಯೊಳಗೆ ಇದ್ದೆ. ಇದು ಬಿಫೋರ್ ಪ್ಯಾಂಡಮಿಕ್. ಸೊ ಬಿಫೋರ್ ಪ್ಯಾಂಡಮಿಕಲ್ಲಿ ಮನೆಯೊಳಗೆ ಕೂರೋದು ತುಂಬ ಜನಕ್ಕೆ ಕಷ್ಟ ಇರ್ತಾಯಿತ್ತು. ಆ ಥರ ಐಡಿಯಾನೂ ಇರಲಿಲ್ಲ ಅನಿಸುತ್ತೆ. ಅದಾದಮೇಲೆ ನನಗೆ ಟೈಮ್ ಪಾಸ್ಗೋಸ್ಕರ ಅಬ್ಯಾಕಸ್ ಏನೋ ಟ್ರೈನರಾಗಿ ಸೇರಿಕೊಂಡೆ. ಅಲ್ಲಿ ಅರ್ಥ ಆಯಿತು ನನಗೆ ಮಕ್ಕಳ ಜೊತೆ ಇರೋದು ಖುಷಿ ಆಗುತ್ತೆ, ಮಕ್ಕಳಿಗೆ ಏನಾರ ಮಾಡಬೇಕು ಅಂತ. ಅದ್ರ ಮೇಲೆ ಅಲ್ಲಿ ಮಕ್ಕಳು ಕನ್ನಡ ಕಷ್ಟಪಡೋದು ನೋಡಿ ಕನ್ನಡ ಶುರು ಮಾಡಿದೆ. ಕನ್ನಡ ಶುರು ಮಾಡಿದ್ದು ಬರೀ ಖುಷಿಗೋಸ್ಕರ, ದುಡ್ಡು ಮಾಡಬೇಕಾಗಲಿ ಅಥವಾ ನಾನೊಂದು ಸಂಸ್ಥೆ ಕಟ್ತೀನಿ ಆ ಥರ ಏನೂ ಆಸೆ ಇರಲಿಲ್ಲ, ಅಥವಾ ಏನೂ ಇಂಟೆನ್ಷನ್ಸ್ ಇರಲಿಲ್ಲ. ಶುರು ಮಾಡಿದ್ದು ಒಂದಷ್ಟು ಜನರಿಗೆ ಕನ್ನಡ ಕಲಿಸೋಕ್ಕೆ ಹೆಲ್ಪ್ ಮಾಡಿದ್ರೆ ಆ ಮಕ್ಕಳು ಖುಷಿಯಾಗಿ ಹೋಗಿ ಸ್ಕೂಲಲ್ಲಿ ಹೋಗಿ ಕಲಿತಾರೆ ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದು. ಆದರೆ ಇವಾಗ ಅದು ಒಂದು ದೊಡ್ಡ ಸಂಸ್ಥೆ ಆಗಿ ಒಂದೊಳ್ಳೆ ಪರ್ಪಸ್ ಆಗಿ ಸರ್ವ್ ಆಗ್ತಾ ಇದೆ. ಓಕೆ, ಈಗ ಜಾಬ್ ರಿಸೈನ್ ಮಾಡಿ ಹೊಸದನ್ನು ಶುರು ಮಾಡ್ಬೇಕಂದ್ರೆ ಈಗ ಮನೆಯಲ್ಲಿ ಹೆಂಗೆ ಕನ್ವೆ ಮಾಡಿದ್ರಿ? ನಿಮ್ಮ ಪೇರೆಂಟ್ಸ್ ಏನಂದ್ರು? ಆಬ್ವಿಯಸ್ಲಿ ಯಾವ ಅಪ್ಪ ಅಮ್ಮನೂ ಒಪ್ಪಲ್ಲ ಅಲ್ಲ. ಒಳ್ಳೆ ಜಾಬ್, ಒಳ್ಳೆ ಪೇಯಿಂಗ್ ಜಾಬ್ ಬಂದು ಪುನಃ ಝೀರೋ ಆಗ್ತೀನಿ ಅಂದ್ರೆ ಒಪ್ಪಲ್ಲ. ಮತ್ತೆ ಎಂಡ್ ಆಫ್ ದ ಡೇ ಏನು ಮ್ಯಾಟರ್ಸ್ ಆಗುತ್ತೆ ಅಂದ್ರೆ ಪೇರೆಂಟ್ಸ್ಗೆ ಮಕ್ಕಳು ಕಷ್ಟಪಡಬಾರ್ದು, ಆಮೇಲೆ ಸೆಕ್ಯೂರಿಟಿ ಇರಬೇಕು. 100% ಸೆಕ್ಯೂರಿಟಿ ಇನ್ ದ ಸೆನ್ಸ್ ಏನಂದ್ರೆ ಒಂದು ಒಳ್ಳೆ ಜಾಬ್ ಇರಬೇಕು, ಹೈ ಪೇ ಇರಬೇಕು, ಆರಾಮಾಗಿರೋದು ಸಾಕು. ಯಾಕೆ ಕಷ್ಟಪಡ್ತಾರೆ, ಇಲ್ಲಾರ್ದು ಎದಕ್ಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಹೆಂಗೆ ಕನ್ವೆ ಮಾಡಿದ್ರೆ ಮನೇಲಿ? ತುಂಬ ಕಷ್ಟ ಆಯಿತು ಟು ಬಿ ಹಾನೆಸ್ಟ್. ಆದರೆ ಅವ್ರಿಗೆ ನಾನು ಹೇಳಿದೆ ನನಗೆ ಬರ್ತಾ ಇದೆ ಸುಮಾರಾಗಿ ದುಡ್ಡು, ಕಷ್ಟ ಏನು ಆಗಲ್ಲ ನನಗೆ, ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಒಂದಷ್ಟು ಹೂಗಳಿತ್ತು, ಒಂದಷ್ಟು ಹೂಗಳಿತ್ತು. ನಾನು ನನ್ನ ಸ್ಟೆಪ್ ತಗೊಳ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಯಿತು. ಸೊ ದೇವರ್ ಲೈಕ್ ನ್ಯೂಟ್ರಲ್. ಏನೋ ಮಾಡಿ ತುಂಬ ಗಲಾಟೆ ಮಾಡಿ ಮಗಳನ್ನ ಬೇಜಾರು ಮಾಡಿಸ್ಲಿಕ್ಕಿಂತ ಆಯಿತು
ಅಂತ ಅಂದರು. ಸೊ ಐ ಟ್ರೈಡ್. ಅವಾಗೆಲ್ಲ ಬ್ಯಾಂಗ್ಳೂರಲ್ಲೇ ಇದೆ, ಅಪ್ಪ ಅಮ್ಮ ಮೈಸೂರಲ್ಲಿ ಇರ್ತಾಯಿದ್ರು. ಸೊ ಅವ್ರಿಗೆ ಏನು ಗೊತ್ತಾಗ್ತಾ ಇತ್ತು, ನಾನು ಆರಾಮಾಗಿ ದುಡ್ಡು ಓಡಾಡಿಸ್ತಾ ಇದ್ದೀನಿ ಅನ್ನೋದು ಮಾತ್ರ ಗೊತ್ತಾಗ್ತಾ ಇತ್ತು. ಸೊ ದೇ ಆರ್ ಹ್ಯಾಪಿ. ಅದೇ ಅದಾದಮೇಲೆ ಕನ್ನಡ ಬರೀ ಕನ್ನಡಕ್ಕೆ ಮಾತ್ರ, ನಾನು ಕಂಪನಿಗೆ ಮಾತ್ರ ನಿಲ್ತೀನಿ, ಬೇರೆ ಇರೋ ಸಣ್ಣ ಪುಟ್ಟ ಫ್ರೀಲ್ಯಾನ್ಸಿಂಗ್ ಎಲ್ಲನೂ ಬಿಡ್ತೀನಿ ಅಂತ ಅಂದಾಗ ಒಂದು ದೊಡ್ಡ ಹೋರಾಟ ಆಯಿತು ಅಲ್ಲಿ. ಅದೇ ಸ್ಟ್ರಗಲಿಂಗ್ ಹೆಂಗೆ, ಈಗ ಟಿಪಿಕಲಿ ನೋಡಿ ಒಂದು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡಬೇಕು, ಏನೇ ಮಾಡಬೇಕು ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಜರ್ನಿ. ಕರೆಕ್ಟ್. ಯಾವುದು ಈಸಿ ಇಲ್ಲ. ದೋ ಯು ಹ್ಯಾವ್ ಮನಿ ಆರ್ ನಾಟ್, ದ ಜರ್ನಿ ಇಸ್ ಸೇಮ್. ಅದೇ ರೀತಿ ಫ್ರಸ್ಟ್ರೇಷನ್ ಇರುತ್ತೆ, ಕೆಲಸ ಆಗ್ತಿರಂಗಿಲ್ಲ, ನಾವೇನು ಅನ್ಕೊಂಡಿದ್ವಿ ಅದು ಆಗ್ತಾನೆ ಇರಲ್ಲ. ಹೆಂಗೆ, ಯಾವ ಥರದ ಚಾಲೆಂಜಸ್ ಫೇಸ್ ಮಾಡಿ ಇನಿಷಿಯಲ್ ಇದರಲ್ಲಿ? ತುಂಬ ಏನು ಗಲಾಟೆ ಮಾಡಲಿಲ್ಲ ನಮ್ಮ ಮನೇಲಿ. ದೇ ನ್ಯೂ ಇವಳೇನೋ ಮಾಡ್ತಾಳೆ ಅಂದರೆ, ಏನೇ ಮಾಡಿದ್ರು ತುಂಬ ಕೆಳಗಂತೂ ಬರಲ್ಲ, ಅಟ್ಲೀಸ್ಟ್ ಒಳ್ಳೆ ಬ್ಯಾಲೆನ್ಸ್ ಮಾಡ್ತಾಳೆ ಅಂತ. ಆಮೇಲೆ ಬ್ಯಾಕಪ್ಗೆ ಫ್ರೀಲಾನ್ಸಿಂಗ್ ಯಾವಾಗಲೂ ಇದ್ದೇ ಇದೆಯಲ್ಲ. ಐ ಆಮ್ ಅ ವೆರಿ ಗುಡ್ ಫ್ರೀಲಾನ್ಸರ್. ಸೊ ನನಗೆ ಪ್ರಾಜೆಕ್ಟ್ಸ್ ಆರಾಮಾಗಿ ಸಿಗ್ತಾ ಇತ್ತು. ಐ ಅಂಡರ್ಸ್ಟುಡ್ ಹೌ ಟು ಕ್ರ್ಯಾಕ್ ದ ಪ್ರಾಜೆಕ್ಟ್ಸ್. ಸೊ ಅವ್ರಿಗೆ ಗೊತ್ತಿತ್ತು ನನಗೆ ಕಂಟಿನ್ಯೂಸ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಸೊ ಇವಳೆಲ್ಲೇ ಎಡವಟ್ಟು ಮಾಡಿಕೊಂಡ್ರು ವಾಪಸ್ ಶಿಲ್ ಬಿ ಏಬಲ್ ಟು ಡು. ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಅಬ್ಯಾಕಸ್ ಕೂಡ ಇದೆ ಅಲ್ಲ, ಅಬ್ಯಾಕಸ್ ಟೀಚಿಂಗ್ ಬಂದು ನಾನು ಸರ್ಟಿಫೈಡ್ ಟ್ರೈನರ್. ಓಕೆ. ಸೊ ನಾನು ಎಲ್ಲ ಲೆವೆಲ್ಗಳನ್ನೂ ಕ್ಲಿಯರ್ ಚಾಂಪಿಯನ್ ಅಂತ ಕೇಳಿದ್ರೆ ಅಬಾಕಸ್ ಚಾಂಪಿಯನ್ ಅದು ನನ್ನ ಸಿಪ್ಪಾ ಬ್ಯಾಕಸ್ ಅಂತ ಒಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡೋದು. ಆ ಕಂಪನಿಯಲ್ಲಿ ಪ್ರತಿ ವರ್ಷ ಒಂದು ಎಲ್ಲ ಇಂಡಿಯಾ ಇದರಲ್ಲಿರೋ ಡಿಫ್ರೆಂಟ್ ಫ್ರೆಂಚೈಸಿ ಮಕ್ಕಳನ್ನ ಒಂದು ಕಡೆ ಕೂರಿಸಿ ಅಂದರೆ ಒಂದು ಕಾಂಪಿಟೇಷನ್ ಮಾಡಿದೆ. ಆ ಕಾಂಪಿಟೇಷನ್ ತುಂಬ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ. ಸೊ ಆ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನಲ್ಲಿ ನಂದೊಂದು ಸ್ಟೂಡೆಂಟ್ ಚಾಂಪಿಯನ್ ಆದ. ಸೊ ಅವನು ಚಾಂಪಿಯನ್ ಆಗಿದ್ದಕ್ಕೆ ನಾನು ಚಾಂಪಿಯನ್ ಗುರು. ಇದಾದ್ಮೇಲೆ ಈಗ ಅಬಾಕಸ್ ಆಯಿತು, ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ರಿ ನೀವು? ಅಬ್ಯಾಕಸ್ ಜೊತೆಗೆ ಐ ಡಿಡ್ ಅ ಲಾಟ್ ಆಫ್ ಫ್ರೀಲಾನ್ಸಿಂಗ್. ವೈಟ್ ಹ್ಯಾಟ್ ಜೂನಿಯರ್ ಅನ್ನೋ ಕಂಪನಿಲಿ ಕೋಡಿಂಗ್ ಟೀಚರಾಗಿ ಜಾಯ್ನ್ ಆದೆ. ಅದು ಪ್ಯಾಂಡಮಿಕ್. ಅದರದ್ದು ಖುಷಿ ಏನಿತ್ತು ಅಂದರೆ, ನನಗೆ ಒಂದು ಕಾರ್ನರ್ ಆಫ್ ಮೈ ರೂಮ್ ಅಲ್ಲಿ ಕೂತ್ಕೊಂಡು ಫಿಲಿಪೈನ್ಸ್ ಮಕ್ಕಳು, US ಮಕ್ಕಳು, ಆಸ್ಟ್ರೇಲಿಯಾ ಮಕ್ಕಳು, ಎಲ್ಲ ಮಕ್ಕಳಿಗೂ ನಾನು ಡೆಮೋ ಕೊಡ್ತಾ ಇದ್ದೆ, ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ದೆ, ಕೋಡಿಂಗ್ ಕಲಿಸ್ತಾ ಇದ್ದೆ. ನನಗೆ ವಾಪಸ್ ಇಂಜಿನಿಯರಿಂಗು ಟೀಚಿಂಗ್ನ ಕಂಬೈನ್ ಆಗಿರೋ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗೈತೆ ಅದು. ಓಕೆ. ಈಗ US ಫಿಲಿಪೈನ್ಸ್ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಹೆಂಗೆ ಆ ಮಕ್ಕಳದು ನಮ್ಮ ಇಂಡಿಯನ್ ಮಕ್ಕಳಿಗೆ ಕಂಪೇರ್ ಮಾಡಿದರೆ ವಾಟ್ಸ್ ದ ಮೇಜರ್ ಡಿಫರೆನ್ಸ್? ನಮ್ಮ ಮಕ್ಕಳೇ ಬುದ್ಧಿವಂತರಿದ್ದಾರೆ. ಓಕೆ. ದಟ್ಸ್ ಅ ಗುಡ್ ಕಾಂಪ್ಲಿಮೆಂಟ್. ಹೇಗೆ ಹೇಳ್ತಾ ಇದ್ದೀರಾ? ಇಲ್ಲ, ದೇ ಆರ್ ಆಲ್ಸೋ ಬ್ರಿಲಿಯಂಟ್. ಆದರೆ ಅವ್ರದ್ದೇ ವೇ ಆಫ್ ಲರ್ನಿಂಗ್ ಇದೆ, ನಮ್ಮದೇ ವೇ ಆಫ್ ಲರ್ನಿಂಗ್ ಇದೆ. ಸೊ ಐ ಥಿಂಕ್ ದೇ ಆರ್ ಆಲ್ ಗುಡ್. ಆದರೆ ಅವ್ರಿಗೆ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಟಕ್ಕಂತ ಸಿಕ್ಕೋಗುತ್ತೆ. ನಮಗೆ ಇದು ಸ್ವಲ್ಪ ಕಷ್ಟ ರೀಚ್ ಮಾಡಲಿಕ್ಕೆ. ಈಗ AI ಎಲ್ಲರಿಗೂ ಗೊತ್ತು, AI ಎಲ್ಲರಿಗೂ ಸಿಗ್ತಾ ಇದೆ. ಆದರೆ ಆ ಮಕ್ಕಳು ಯೂಸ್ ಮಾಡೋಕ್ಕೂ ನಮ್ಮ ಮಕ್ಕಳು ಯೂಸ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ದರ್ ಇಸ್ ಲಾಟ್ಸ್ ಆಫ್ ಡಿಸ್ಟ್ರಾಕ್ಷನ್ಸ್ ಹಿಯರ್. ಯಾವ ರೀತಿ ಡಿಸ್ಟ್ರಾಕ್ಷನ್ಸ್ ಅಂದರೆ ಏನು? ಯಾವ ರೀತಿ ಡಿಸ್ಟ್ರಾಕ್ಷನ್ಸ್ ಅಂತ ಅಂದರೆ, ಎನಿಥಿಂಗ್ ಯು ವಿಲ್ ನಾಟ್ ಯೂಸ್ ಇಟ್ ಇನ್ ಅ ವೆರಿ ಪ್ರಾಪರ್ ವೇ. ಅವರು ಅದನ್ನು ಕಲೀಲಿಕ್ಕೆ ಪ್ರಾಪರ್ ವೇ ಕಲೀಲಿಕ್ಕೇ ತುಂಬ ಟೈಮ್ ತೊಗೊಳ್ತಾರೆ. ಈಗ ನಾನೊಂದು ChatGPT ಯೂಸ್ ಮಾಡಬೇಕು ಅಂತಂದ್ರೇನು, ChatGPTನ ಹೆಂಗೆ ಶುರು ಮಾಡಬೇಕು, ಅಲ್ಲಿ ಹೆಂಗೆ ಪ್ರಾಂಪ್ಟ್ ಬರೀಬೇಕು, ಅದು ಕಲೀಲಿಕ್ಕೆ ಒಂದು ಲಾಂಗ್ ಟೈಮ್ ಬರುತ್ತೆ. ಬಟ್ ದೇರ್ ಇಟ್ ಇಸ್ ಸ್ಟ್ರಕ್ಚರ್ಡ್ ವೇ ಅಂತ ಅನ್ಸುತ್ತೆ ನನಗೆ. ಆದರೆ ಅಷ್ಟಾಗಿ ಇದಕ್ಕಿಂತ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಏನೋ ಕೆಲಸ ಮಾಡ್ತಾ ಇದ್ದೆ, ಕೋಡಿಂಗ್ ಹೇಳ್ಕೊಡ್ತಾ ಇದ್ದೆ, ಅದು ಕೂಡ ಆಟದ ಮೂಲಕ. ಸೊ ಫಸ್ಟ್ ನಾನು ಅಲ್ಲಿ ಕೆಲಸಕ್ಕೆ ಸೇರ್ಬೇಕಾದ್ರೇನು, ಏನಪ್ಪ 4ನೇ ಕ್ಲಾಸ್ ಮಕ್ಕಳು 5ನೇ ಕ್ಲಾಸ್ ಮಕ್ಕಳಿಗೆ ಕೋಡಿಂಗ್ ಹೇಳ್ಕೊಡೋದ, ಐ ನೋ ಇಟ್ಸ್ ಮೈ ಜಾಬ್, ಬಟ್ ಆ ಥರ ಕ್ವಶನ್ಸ್ ಇರ್ತಾ ಇತ್ತು. ಬಟ್ ಅದಾದಮೇಲೆ ಅದು ಬ್ಲಾಕ್ ಕೋಡಿಂಗ್, ಆಮೇಲೆ ಅದನ್ನು ಸ್ಲೋ ಆಗಿ ಇಂಪ್ಲಿಮೆಂಟ್ ಮಾಡಿ ಫಾರ್ ಲೂಪು ವೈಲ್ ಲೂಪ್ನೆಲ್ಲ ಅನಲೈಸ್ ಮಾಡಿ. ಸೊ ದೇ ಆರ್ ಹೆಲ್ಪಿಂಗ್ ದ ಕಿಡ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಲೂಪ್ಸ್. ಆಮೇಲೆ ಏನು ಕಂಡೀಷನ್ಸ್ ಎಲ್ಲ ಹೆಂಗೆ ಹಾಕ್ಬೇಕಂತ ಮಾಡಿದ್ರೆ, ಫಾರ್ ದೆಮ್ ಟು ಸ್ವಿಚ್ ಟು ಜಾವಾ ಆರ್ ಎನಿ ಅದರ್ ಲ್ಯಾಂಗ್ವೇಜ್ ಇಟ್ ಬಿಕಮ್ಸ್ ಈಸಿ. ಫಂಡಮೆಂಟಲ್ಸ್ ಗೊತ್ತಾಗಿದ್ರೆ ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಲ್ಲ. ಯಾವ ಗ್ರೇಡ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರಿ? ನಾನು 5th ಇಂದ 8th ಗ್ರೇಡ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೆ. ಪ್ಯಾಂಡಮಿಕ್ ಟೈಮಲ್ಲಿ ತುಂಬ ಬೂಮ್ ಆಯಿತು. ಈಗ ಸ್ವಲ್ಪ ಸೈಲೆಂಟ್ ಆಗಿದೆ, ಆದರೆ ಇಟ್ ಇಸ್ ಅ ವೆರಿ ಗುಡ್ ಒನ್. ಇಟ್ ಇಸ್ ದೇರ್. ಐ ಮೀನ್ ವೈಟ್ ಹ್ಯಾಟ್ ಇಲ್ಲ, ವೈಟ್ ಹ್ಯಾಟ್ ಬೈಜೂಸ್ ಟರ್ನ್ ಆಯಿತು, ಬೈಜೂಸ್ ಎವ್ರಿಬಡಿ ನೋಸ್. ಆದರೆ ದೆರ್ ಆರ್ ಮೆನಿ ಅದರ್ ಕಂಪನೀಸ್ ಹೂ ಆರ್ ರನ್ನಿಂಗ್ ಕೋಡಿಂಗ್ ಕ್ಲಾಸಸ್. ಓಕೆ. ಈಗ ಎಡ್ಟೆಕ್ ಸೆಕ್ಟರಲ್ಲಿ ನೀವು ಫಿನಾಮಿನಲ್ ಆಗಿ ವರ್ಕ್ ಮಾಡಿದ್ರೆ ಏನು ಗ್ಯಾಪ್ ಕಾಣಿಸಿದೆ ನಿಮ್ಗೆ ಅನ್ಸೋ ಮಟ್ಟಿಗೆ? ರಿಯಲ್ ವರ್ಲ್ಡ್ಗೆ ಏನು ಬೇಕು ಅದನ್ನು ಬುಕ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆ. ಐ ಆಮ್ ಸೀಯಿಂಗ್ ಫ್ರಮ್ ಬೋತ್ ದ ಎಂಡ್ಸ್ ನಾವು. ಮುಂಚೆ ನಾನು ಬರೀ ಒಂದು ಎಂಡಲ್ಲಿ ನೋಡ್ತಾ ಇದ್ದೆ, ಏನದು ಏನೂ ಮಾಡ್ತಾ ಇಲ್ಲ, ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ. ಆದರೆ ಇವಾಗ ನಾನು ಒಂದಷ್ಟು ಪ್ರಾಜೆಕ್ಟ್ಸ್ ಗೌರ್ಮೆಂಟ್ಗೂ ವರ್ಕ್ ಮಾಡಿದ್ರಿಂದ ಗೌರ್ಮೆಂಟು ಎಷ್ಟು ಕಷ್ಟಪಡ್ತಾ ಇದೆ,
ಅಥವಾ ಇದು ಎಷ್ಟು ಕಷ್ಟಪಡ್ತಾ ಇದೆ, ಸ್ಕೂಲ್ ಟೀಚರ್ಸು ಎಷ್ಟು ಕಷ್ಟಪಡ್ತಾರೆ. ಆದರೂ ದರ್ ಇಸ್ ಒನ್ ಬಿಗ್ ಗ್ಯಾಪ್ ವಿಚ್ ಇಸ್ ನಾಟ್ ಬೀನ್ ಫುಲ್ಫಿಲ್ಡ್. ವಾಟ್ ಈಸ್ ದಟ್ ಬಿಗ್ ಗ್ಯಾಪ್ ಅಂದರೆ, ಎಷ್ಟೇ ಟ್ರೈ ಮಾಡಿದ್ರು ಆ ಮಕ್ಕಳಿಗೆ ಏನು ಬೇಕೋ, ಆ ಮಗುಗೆ ಏನು ಬೇಕೋ ಅದು ಮಗು ತನಕ ತಲುಪ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಒಂದು ಆವ್ರೇಜ್ ಮಗು. ನನಗೆ ನೀವು ABCD ಹೇಳ್ಕೊಟ್ರಿ, A to Z ಹೇಳ್ಕೊಟ್ರೆ, ನಾನು ಬರೀ 4 ಲೆಟರ್ ಮಾತ್ರ ಕಲ್ತ್ಕೊಳ್ಳೋಕ್ಕೆ ಶಕ್ತಿ ಇರೋದು ನನಗೆ. ABCD ಎಲ್ಲರಿಗೂ ಬೇಗ ಬಂದ್ಬಿಡುತ್ತೆ. ಹಾಂ ಆಯ್ತು, EFGH ಬರಲ್ಲ ಅಲ್ಲ. EFGH ಬರಲ್ಲ ನನಗೆ. ನಾನು ಅದಕ್ಕೆ 2 ದಿನ ತೊಗೊಳ್ಬೋದು, 3 ದಿನ ತೊಗೊಳ್ಬೋದು, 4 ದಿನ ತೊಗೊಳ್ಬೋದು. ಆದರೆ ಒಂದು ಸೆಟ್ ಆಫ್ ಸಿಲೆಬಸ್ ರೆಡಿ ಇರುತ್ತೆ, ವರ್ಷಕ್ಕೆ ಇಷ್ಟು ಕಂಪ್ಲೀಟ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ನೀನು ಕಲಿತೀಯೋ ಬಿಡ್ತೀಯೋ ನಾನು ತಲೆ ಕಟ್ಸ್ಕೊಳ್ಳಲ್ಲ. ನನ್ನ ಕರ್ತವ್ಯ ಇದು, ನಾನು ಮುಗಿಸ್ಬೇಕು. ಇದು ಟೀಚರ್ ಕಡೆಯಿಂದ. ಸೇಮ್ ದ ಸಿಸ್ಟಮ್ ಗೋಸ್ ಆನ್, ಮೇಲೆ 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 ಹೋಗ್ತಾ ಇದೆ. ಹಾಗಾಗಿ ಇದು ಹೆಂಗಾಗ್ತಾ ಇದೆ ಅಂದರೆ, ಎಜುಕೇಷನ್ ಸಿಸ್ಟಮಲ್ಲಿ ಮಗು 4 ಅಕ್ಷರ ಕಲ್ತಿರೋದು, ಆದರೆ ಯು ಆರ್ ಫೋರ್ಸಿಂಗ್ ದೆಮ್ ಟು ನೋ ಲೈಕ್ 26 ಲೆಟರ್ಸ್ ನಿಂಗೆ ಗೊತ್ತಿರಬೇಕು. ಕಲ್ತಿಲ್ಲ, ಅದನ್ನು ಹಾಗೆ ಪಾಸ್ ಮಾಡ್ತೀಯ. 2ನೇ ಕ್ಲಾಸಲ್ಲಿ ಇನ್ನು 3 ಲೆಟರ್ಸ್ ಕಲಿತು, ಆದರೆ ಅಲ್ಲಿ ತನಕ ಏನು ಬಂದಿದೆ, ಸೆಂಟೆನ್ಸ್ ಬಂದಿದೆ, ಇದು ಬಂದಿದೆ, ಆ ಮಗು ಗೊತ್ತಿಲ್ಲ. ಆಯ್ತು, ಪ್ರೈವೇಟ್ ಟ್ಯೂಟರ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಲೈಕ್ ಮೀ. ಬಟ್ ದೆನ್ ನಾನು ಎಷ್ಟೇ ಹೇಳ್ಕೊಟ್ರು ಆ ಮಗುನ ಆ ಲೆವೆಲ್ ತೊಗೊಂಬರೋಕ್ಕಾಗಲ್ಲ. ಸೊ 10 ಬರ್ತಾ ಇದ್ರೆ ಮಗುಗೆ 15-20 ತನಕ ತೊಗೊಂಬರ್ಬೋದು. ಇಫ್ ಯು ಟೇಕ್ 40 ಮಾರ್ಕ್ಸ್ ಪೇಪರ್, 10 ತೊಗೊಳ್ತಾ ಇದೆ ಮಗು, 20 ತನಕ ತೊಗೊಂಬರ್ಬೋದು. 30-40ಗೆ ಇಟ್ ಇಸ್ ಸ್ಟಿಲ್ ಅ ಲಾಂಗ್ ವೇ ಟು ಗೋ ಫಾರ್ ಇಟ್. ಸೊ ನನ್ನ ಪ್ರಕಾರ ಆ ಮಗುಗೆ ಅರ್ಥ ಆಗೋ ಲೆವೆಲ್ಗೆ ಐದರ್ ಟೀಚರ್ ಶುಡ್ ಕಮ್ ಡೌನ್ ಆರ್ ಸಿಲೆಬಸ್ ಶುಡ್ ಕಮ್ ಡೌನ್. ಐ ಡೋಂಟ್ ನೋ. ಐ ಆಮ್ ರಿಯಲಿ ತುಂಬ ಬೇಗ ಆಗುತ್ತೆ ನಾನು ಜಡ್ಜ್ ಮಾಡೋದು. ಆದರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಎಲ್ಲ ಸ್ಕೂಲಲ್ಲೂ ಎಲ್ಲ ಕ್ಲಾಸಲ್ಲೂ ಸ್ಲೋ ಲರ್ನರ್ಸ್ ಇದ್ದೇ ಇರ್ತಾರೆ. ಆ ಸ್ಲೋ ಲರ್ನರ್ಸ್ನ ಅಡ್ರೆಸ್ ಮಾಡಿದ್ರೆ ಮೋಸ್ಟ್ಲಿ ಮೆಜಾರಿಟಿ ಆಫ್ ದ ಜಾಬ್ ವಿಲ್ ಬಿ ಓವರ್. ಅದಾದಮೇಲೆ ರಿಯಲ್ ಟೈಮಲ್ಲಿ ಇವಾಗ AI ಬಂದಿದೆ. ಆದರೆ AIದು ಪರಿಚಯ ನಮಗೆ ಮೋಸ್ಟ್ಲಿ ಡಿಗ್ರಿಗೆ ಹೋದಾಗ ಸಿಗುತ್ತೇನೋ, ಸ್ಕೂಲಲ್ಲಿ ಸಿಗಲ್ಲ. ಆದರೆ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ. ಅಪ್ಪನ ಮೊಬೈಲಲ್ಲಿ ಅಮ್ಮನ ಮೊಬೈಲಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಈಗ ಅಪ್ಪ ಅಮ್ಮಂಗಿಂತ ಜಾಸ್ತಿ ಮಕ್ಕಳೇ ಯೂಸ್ ಮಾಡ್ತಾ ಇದ್ದಾರೆ ಮೊಬೈಲ್ನ. ಸೊ ಅವ್ರಿಗೆ ಎಲ್ಲ ಸಿಗ್ತಾ ಇದೆ. ಆದರೆ ಅದನ್ನು ಹೆಂಗೆ ಪ್ರಾಪರ್ ವೇಯಲ್ಲಿ ಚಾನಲೈಸ್ ಮಾಡಿಕೊಂಡು ಮಾಡೋದು ಗೊತ್ತಾದರೆ ಐ ಥಿಂಕ್ ದಟ್ ಈಸ್ ದ ಥಿಂಗ್ ವಿಚ್ ವಿ ನೀಡ್ ಟು ಬ್ರಿಡ್ಜ್ ಅಂತ ಅನಿಸುತ್ತೆ. ಈಗ ಮಕ್ಕಳಿಗೆ ಎಜುಕೇಷನ್ ಅಂತ ಬಂದಾಗ ಬರೀ ಟೀಚರ್ಸು ಸ್ಕೂಲ್ ಅಷ್ಟೇ ರೆಸ್ಪಾನ್ಸಿಬಲ್, ಈವನ್ ಪೇರೆಂಟ್ಸು ರೆಸ್ಪಾನ್ಸಿಬಲ್ ಇದ್ದಾರೆ. ಅವರಿಗೆ ಮನೆಯ ಮೊದಲ ಪಾಠಶಾಲೆ ಮನೆಯಲ್ಲೇ ಶುರು ಆಗಬೇಕು. ನನಗೆ ಗೊತ್ತು ಈಗಿನ ಜನ್ರೇಷನಲ್ಲಿ ಅಪ್ಪ ಅಮ್ಮ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಟೈಮ್ ಅಷ್ಟೊಂದು ಸಿಗಲ್ಲ. ಆದರೆ ಮಗುಗೆ ಕಷ್ಟ ಆಗ್ತಾ ಇದೆ. ಆಮೇಲೆ ಇಟ್ ಇಸ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರೂ ಇರಲ್ಲ. ಹಾಗಾಗಿ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಪ್ರೀತಿ ವಾತ್ಸಲ್ಯದ ಕೊರತೆನೂ ಆಗ್ತಾ ಇದೆ, ಅಟೆನ್ಷನ್ ಸಿಗ್ತಾ ಇಲ್ಲ, ಭಯ ಇಲ್ಲ. ಇವಾಗ ಒಂಥರ ಸ್ಕೂಲ್ ಮಾತ್ರ ಈಗ ಹೆಂಗಾಗಿದೆ ಅಂದರೆ ಬ್ಲೇಮ್ ಗೇಮ್ ಶುರುವಾಗಿದೆ. ಸ್ಕೂಲು ಪೇರೆಂಟ್ಸ್ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ, ಪೇರೆಂಟ್ಸು ಸ್ಕೂಲ್ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ, ಅವರಿಬ್ಬರು ಸೇರಿಕೊಂಡು ಪ್ರೈವೇಟ್ ಟ್ಯೂಟರ್ ಕಡೆ ಬರ್ತಾರೆ, ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತ ನಮ್ಮ ಕಡೆ ಗಲಾಟೆ ಮಾಡ್ತಾರೆ. ದಿಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್ ರೈಟ್ ನೌ ಇನ್ ದ ಪ್ಲೇಸ್. ಆದರೆ ಪೇರೆಂಟ್ಸ್ ಒಂದಷ್ಟು ಲೆವೆಲ್ ತನಕ ಮಾಡಿದ್ರೆ ಟೀಚರು ಒಂದು ಲೆವೆಲ್. ಈಗ ಮುಂಚೆ ಹೆಂಗಿತ್ತಂದರೆ ಪೇರೆಂಟ್ಸ್ ಒಂದಷ್ಟು ನೋಡ್ಕೊಳ್ಳೋರು, ಆದರೆ ಆಗಿನ ಲಾಸ್ಟ್ ಜನ್ರೇಷನ್ ಬಂದು ಅಷ್ಟೊಂದು ಅವ್ರಿಗೆ ವಿದ್ಯೆ ಇರ್ತಾ ಇರಲಿಲ್ಲ. ಈಗ ಎಲ್ಲ ವಿದ್ಯಾವಂತರು, ಆದರೆ ಟೈಮ್ ಇಲ್ಲ. ಸೊ ನನ್ನ ಪ್ರಕಾರ ಒಂದಷ್ಟು ಟೈಮ್ ಇಬ್ಬರು ಒಂದು ಹೆಜ್ಜೆ ಬರಬೇಕು, ಟೀಚರು ಒಂದು ಹೆಜ್ಜೆ ಕೆಳಗೆ ಬರಬೇಕು. ಮುಂಚೆ ಟೀಚರ್ ಹೆಂಗಿರ್ತಾಯಿದ್ರು, ಇದು ನನ್ನ ಮಗು ಕಲಿಯೋ ತನಕ ನಾನು ಬಿಡಲ್ಲ. ಈಗ ಅದು 9 to 5 ಜಾಬ್ ಆಗಿದೆ. ಇಷ್ಟೇ ಕೆಲಸ ಇದ್ದಿದ್ದು, ಇಷ್ಟು ಸಿಲೆಬಸ್ ಮಾಡಬೇಕಾಗಿತ್ತು. ಎಲ್ಲರೂ ಅಲ್ಲ, ತುಂಬ ಒಳ್ಳೊಳ್ಳೆ ಟೀಚರ್ಸ್ಗಳಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕಾರ್ಪೊರೇಟ್ ಜಾಬ್ ಥರ ಅದು ಸ್ಲೋ ಆಗಿ ಟರ್ನ್ ಆಗ್ತಾ ಇದೆ. ಇದು ನಾನು ನೋಡಿರೋ ಇದು. ಹಾಗಾಗಿ ನನ್ನ ಪ್ರಕಾರ ಒಂದು ಹೆಜ್ಜೆ ಪೇರೆಂಟ್ ತೊಗೋಬೇಕು, ಒಂದು ಹೆಜ್ಜೆ ಟೀಚರು ತೊಗೋಬೇಕು. ಮಗು ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಯಾಕೆ ಮಾಡ್ತಾ ಇಲ್ಲ, ಅದು ಏನಕ್ಕೆ ಕಷ್ಟಪಡ್ತಾ ಇದೆ ಅನ್ನೋದು ನೋಡಬೇಕು ಅನ್ನೋದು ನನ್ನ ಮನವಿ. ಆಮೇಲೆ ಈಗ ವೈಟ್ ಆರ್ಟ್ ಜೂನಿಯರ್ ಆಯಿತು, ಇದಾಯಿತು. ಅದಾದಮೇಲೆ ಈಗ ಕಂಪನಿ ಏನು ಶುರು ಮಾಡಿದ್ರಲ್ಲ, ಸಂಪರ್ಕಿಸು ಪ್ರೈವೇಟ್ ಲಿಮಿಟೆಡ್, ಯಾವಾಗ ಶುರು ಮಾಡಿದ್ದು ನೀವು? ಪ್ಯಾಂಡಮಿಕ್ ಟೈಮಲ್ಲಿ ಶುರು ಮಾಡಿದೆ. ಅದೇ ಟ್ಯೂಷನ್ಸ್ ಆಗಿ ಶುರು ಮಾಡಿದೆ. ಈಗ ಲೆವೆಲಪ್ ಮಾಡ್ತಾ ಮಾಡ್ತಾ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕೊಡ್ತಾ ಇದ್ದೀನಿ. ನಾವು ಕನ್ನಡ ಕಲಿಸ್ತೀವಿ ಮಕ್ಕಳಿಗೆ. ಮುಂಚೆ ನನ್ನ ಹತ್ರ ಮಕ್ಕಳುಗಳು ಎಲ್ಲ ಗ್ರೇಡವರು ಇರ್ತಾಯಿದ್ರು, ಸ್ವಲ್ಪ ಜನ ಬರ್ತಾರೆ. ಸೊ
ಹಾಗೆ ಹೀಗೆ ಹೇಳ್ಕೊಡ್ತಾ ಇದ್ವಿ. ಆದರೆ ಬ್ಯಾಚ್ ಸೈಜ್ ತುಂಬ ಕಮ್ಮಿ ಇರುತ್ತೆ. ಸೊ ದಟ್ ಮಕ್ಕಳಿಗೆ ಎಷ್ಟು ಅಟೆನ್ಷನ್ ಬೇಕೋ ಅಷ್ಟು ಅಟೆನ್ಷನ್ ಸಿಗಲಿ ಅನ್ನೋ ಥರ ನಾವು ಟ್ರೈ ಮಾಡ್ತಾಯಿದ್ವಿ. ಈಗ ನನ್ನ ಹತ್ರ ತುಂಬ ಒಳ್ಳೆ ಸ್ಟ್ರೆಂತ್ ಇದೆ. ಸೊ ಒಂದೇ ಗ್ರೇಡು ಒಂದೇ ಸಿಲೆಬಸ್ ಇರೋ ಮಕ್ಕಳನ್ನೆಲ್ಲ ಒಂದು ಕಡೆ ಹಾಕಿ ನಾವು ಚಾನಲೈಸ್ ಮಾಡಿ ಕ್ಲಾಸ್ ಲೆವೆಲ್ ಅಪ್ ಮಾಡ್ತಾಯಿದ್ದೀವಿ. ಲಾವಣ್ಯ, ಎಲ್ಲಿಯಾದರೂ ನೀವು ಇನ್ಕ್ಯುಬೇಷನ್ ಆಗಿದ್ದೀರಾ? ಹೆಂಗೆ ನಿಮ್ಮ ಸ್ಟಾರ್ಟಪ್ ಏನು ಮನೆಯಲ್ಲೇ ಶುರು ಮಾಡ್ಕೊಂಡಿದ್ರೆ ಹೆಂಗೆ? ಸದ್ಯಕ್ಕೆ ಅದು ಮನೆಯಲ್ಲೇ ಇದೆ. ಅಂದರೆ ಮನೆಯಿಂದನೇ ಎಲ್ಲ ರನ್ ಮಾಡ್ತಾಯಿದ್ದೀನಿ. ಎಲ್ಲ ಆನ್ಲೈನ್ ಇರೋದ್ರಿಂದ ಕಂಪ್ಲೀಟ್ ಮನೆಯಿಂದನೇ ರನ್ ಮಾಡ್ತಾಯಿದ್ದೀನಿ. ಆದರೆ ವರ್ಚುವಲ್ ಇನ್ಕ್ಯುಬೇಷನ್ ತೊಗೊಂಡಿದ್ದೀನಿ SJC ಸ್ಟೆಪ್ಪಲ್ಲಿ. ನನ್ನ ಮೆಂಟರ್ ಶಿವಶಂಕರ್ ಸರ್, ಈಸ್ ಬೀನ್ ರಿಯಲಿ ವೆರಿ ಹೆಲ್ಪ್ಫುಲ್. ಹೀ ಈಸ್ ಗೈಡಿಂಗ್ ಮೀ. ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಐ ಹವ್ ಗಾಟ್ ಅ ಗ್ರ್ಯಾಂಟ್ ಥ್ರೂ ನಿಧಿ ಪ್ರಯಾಸ್. ನಂದು ಪದಕಟ್ಟುನ ನೆಕ್ಸ್ಟ್ ಲೆವೆಲ್, ಅಂದರೆ ಬೇರೆ ಸೌಂಡ್ಸ್ ಕೂಡ ಬರೋ ಥರ ನಾವೊಂದು ಪ್ರಾಡಕ್ಟ್ ಬಿಲ್ಡ್ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ನನಗೆ ಗ್ರ್ಯಾಂಟ್ ಸಿಕ್ಕಿದೆ ಆ್ಯಂಡ್ ಐ ಆಮ್ ಬಿಲ್ಡಿಂಗ್ ದ್ಯಾಟ್. ಓಕೆ, ಅಂದರೆ ಗೌರ್ಮೆಂಟ್ ಗ್ರ್ಯಾಂಟ್ ಸಿಕ್ಕಿದೆ ನಿಮ್ಮ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡೋ ಸಲುವಾಗಿ, ಅಂದರೆ ಥ್ರೂ ನಿಧಿ ಪ್ರಯಾಸ್ ಅನ್ನೋ ಪ್ರೋಗ್ರಾಮ್ ಇದೆ. ಅದಕ್ಕೆ ಏನು ಇನ್ಕ್ಯುಬೇಟ್ ಆಗಿರಲೇಬೇಕಾ ಕಂಪಲ್ಸರಿ? ಇಲ್ಲ, ಆ ಥರ ಏನಿಲ್ಲ. ಅಪ್ಲೈ ಮಾಡಬೇಕು. ಒನ್ಸ್ ಯು ಗೆಟ್ ಇಟ್ ಇನ್ಕ್ಯುಬೇಟ್ ಆಗ್ತೀವಿ. ಓಕೆ. ಆ್ಯಂಡ್ ನಾನು ನಿಮಗೆ ನೋಡ್ತಾ ಇದ್ದೀನಿ ಭಾಳಷ್ಟು ಇವೆಂಟ್ ಅಟೆಂಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಭಾಳಷ್ಟು ಎಸ್ಪೆಷಲಿ NGO ಸೆಕ್ಟರ್, ಗೌರ್ಮೆಂಟ್ ಸ್ಕೂಲ್ ಎಲ್ಲ ಟ್ರೈ ಮಾಡ್ತಾರಲ್ಲ. ಈಗ ಎಲ್ಲಿಯಾದರೂ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಪೈಲಟ್ ಪ್ರಾಜೆಕ್ಟು ಆ ಥರ ನೀವೇನಾದರೂ? ಪೈಲಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಗೌರ್ಮೆಂಟ್ ಸ್ಕೂಲ್ಸು NGOಗಳಿಗಿಂತ ನಾನು ಎಲ್ಲಿ ಕಲ್ತಿದ್ದೆ ಅಲ್ಲ, ನನ್ನ ಸ್ಕೂಲಿಂಗ್ ಆಯ್ತಲ್ಲ ಕೊಳ್ಳೇಗಾಲ, ಆ ಸ್ಕೂಲಲ್ಲಿ ನಾನು ಹೋಗಿ ನಾನು ಈ ಥರ ಪದಕಟ್ಟು ಮಾಡಿದ್ದೀನಿ ಅಂತ ತೋರಿಸ್ದೆ. ದೇ ವೆಲ್ಕಮ್ಡ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿ ಪೈಲಟ್ ಸ್ಲೋ ಲರ್ನರ್ಸ್ಗೆ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಹೇಳ್ದಂಗೆ ನಾನು ಅರ್ಲಿ ಎಜುಕೇಷನ್ಗೆ ನಾನು ಟ್ರೈ ಮಾಡ್ತಾ ಇದ್ದೆ. ಆದರೆ ನನಗೆ ನನ್ನ ಟೀಚರ್ಸು ಸಪೋರ್ಟ್ ಮಾಡಿ, ಇದು ನೀನು ಸ್ಲೋ ಲರ್ನರ್ಸ್ಗೆ ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾವು ಈ ವರ್ಷ ಅದು ಪ್ರಾಜೆಕ್ಟ್ ತೊಗೊಂಡಿದ್ದೀವಿ. ಮಕ್ಕಳಿಗೆ ಏನು ಕಲರ್ಫುಲ್ ವರ್ಕ್ಶೀಟ್ಸ್ ಆ ಥರ ಜೊತೆಗೆ ನನ್ನ ಪದಕಟ್ಟು ಯೂಸ್ ಮಾಡಿಕೊಂಡು ಕಲಿಯೋ ಥರ ಪ್ರೋಗ್ರಾಮ್ ಇದೆ. ಸೊ ಇದು ಎಕ್ಸ್ಪ್ಯಾಂಡ್ ಆಗಿ ಡಿಗ್ರಿ ಕಾಲೇಜ್ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ದ ಟಾಕ್ಸ್ ಆರ್ ಗೋಯಿಂಗ್ ಆನ್. ಸೊ ಅರ್ಲಿ ಎಜುಕೇಷನಿಂದ ಡಿಗ್ರಿ ತನಕನೂ ನಾವು ಕನ್ನಡ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ದೆನ್ ಆಚೆ ಕಡೆ ಬಂದರೆ ಸ್ಪೋಕನ್ ಕನ್ನಡ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಅಡ್ರೆಸ್ಸಿಂಗ್ ಫ್ರಮ್ ಏಜ್ 5 to ಎನಿ ಅಡಲ್ಟ್ ಆರ್ ಎನಿಬಡಿ ಹೂ ವಾಂಟ್ಸ್ ಟು ಲರ್ನ್ ಕನ್ನಡ. ಐ ವೆಲ್ಕಮ್ ದೆಮ್. ವಿಲ್ ಬಿ ರೆಡಿ ಟು ಟೀಚ್. ಹೌದು. ಇದು ಒಂದು ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಎಷ್ಟು ಜನ ಮಕ್ಕಳಿಗೆ ಅವ್ರ ಟೀಚರ್ಸ್ಗೆ ಹೋಗಿ ಈ ಥರ ಕಲಿಸ್ಬೋದು, ಈ ಥರ ಹೇಳ್ಕೊಡ್ಬೋದು ಅಂತ ಹೇಳೋ ಚಾನ್ಸ್ ಸಿಗುತ್ತೆ. ಐ ಆಮ್ ರಿಯಲಿ ಲಕ್ಕಿ ಟು ಬಿ ದಟ್ ಪಾರ್ಟ್. ಓಕೆ, ದಟ್ಸ್ ಗ್ರೇಟ್. ಇವಾಗ ನೀವು ಹೇಳಿದ್ರಿ ಮಕ್ಕಳಿಗೆ ಕನ್ನಡ ಕಲಿಸುವಾಗ, ಈಗ ಮದರ್ ಟಂಗೆ ಕನ್ನಡ ಇದ್ದಾಗ ನೀವು ಮಕ್ಕಳಿಗೆ ಇನ್ನೂ ಏನು ಕನ್ನಡ ಕಲಿಸ್ತೀರಾ ನನಗೆ ಅರ್ಥ ಆಗ್ತಿಲ್ಲ. ನಾವು ಯಾವತ್ತೂ ಕೇಳಿಲ್ಲ. ನಾವು ಓದೋ ಟೈಮಲ್ಲಿ ನಮ್ಗೆ ಯಾರು ಕನ್ನಡ ಇಸ್ ಸಿಲೆಬಸ್, ನಾವು ಮಾತಾಡೋದನ್ನು ಓದೋದು. ಇದರಲ್ಲೇನು ಹೊಸದು ನನಗೆ ಅರ್ಥ ಆಗಲಿಲ್ಲ. ಇದರಲ್ಲಿ 2 ಭಾಗ ಇದೆ. ಒಂದು, ನನ್ನ ಟಾರ್ಗೆಟ್ ಬಂದು ನಾನ್ ಕನ್ನಡಿಗಸ್, ಕನ್ನಡ ಗೊತ್ತಿಲ್ಲದಿರೋ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತೇನೆ. ಸೊ ಅವ್ರಿಗೆ ಇಂಗ್ಲಿಷ್ ಮೂಲಕ ಪಾಠ ಮಾಡ್ತೀನಿ. ನಾನು ಇಂಗ್ಲಿಷ್ ಮೂಲಕ ಕನ್ನಡ ಹೇಳ್ಕೊಡ್ತೀನಿ. ಹೌದು. ನಮಗೆ ಹೆಂಗೆ ಕನ್ನಡ ಮೂಲಕ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ರು, ಈಗ ಮಕ್ಕಳಿಗೆ ನಾನು ಇಂಗ್ಲಿಷ್ ಮೂಲಕ ಕನ್ನಡ ಹೇಳ್ಕೊಡ್ತೀನಿ. ಆಯ್ತಾ? ಫಾರ್ ಎಕ್ಸಾಂಪಲ್, ರಾಮ ಕಾಡಿಗೆ ಹೋದನು. ರಾಮ ವೆಂಟ್ ಟು ಫಾರೆಸ್ಟ್. ಫಾರೆಸ್ಟ್ ಕಾಡು. ವೆಂಟ್ ಹೋದ. ಆ ಥರ ಸಣ್ಣದಾಗಿ ಬಿಡಿಸಿ ಪ್ರತಿಯೊಂದು ಅರ್ಥ ಆಗೋ ಹಾಗೆ ಮಾಡಿ ಹೇಳ್ಕೊಡ್ತೀವಿ. ಭಾಷೆಗೆ ಈಗ ಮಾಧ್ಯಮ ಇರೋದೇ ಇಂಗ್ಲೀಷ್ ಅಲ್ವಾ ಎಲ್ರಿಗೂ. ನಮಗಿರೋ ಕಾಮನ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್. ಸೊ ಇಂಗ್ಲೀಷ್ ಮೂಲಕನೇ ಹೇಳ್ಕೊಡ್ತೀವಿ. ದೇ ಆರ್ ಏಬಲ್ ಟು ಗೆಟ್ ಇಟ್. ಇದಾದಮೇಲೆ ಒಂದಷ್ಟು ಜನ ಸ್ಪೋಕನ್ ಕನ್ನಡ ಶುರು ಮಾಡಿ ಅಂದರು. ಸ್ಪೋಕನ್ ಕನ್ನಡ ಶುರು ಮಾಡಿದೆ. 30 hours ಕೋರ್ಸ್ ಬರುತ್ತೆ. 30 hours ಆದಮೇಲೂ ಅವ್ರಿಗೆ ಸಪೋರ್ಟ್ ಬೇಕಂದರೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ ನಾವು. ನನಗೆ ಉದ್ದೇಶ ಬಂದು ಬೆಂಗಳೂರಲ್ಲಿ ಸ್ವಲ್ಪ ಕನ್ನಡ ಕೇಳೋ ಹಂಗಾಗಬೇಕು. ಯಾರೇ ಶುರು ಮಾಡಿದ್ರು ಹಿಂದಿ ಇಂಗ್ಲೀಷಲ್ಲಿ ಶುರು ಮಾಡ್ತಾರೆ, ಕನ್ನಡದಲ್ಲಿ ಶುರು ಮಾಡಲ್ಲ. ಕನ್ನಡದವರು ಇನ್ನೊಬ್ರು ಕನ್ನಡದವರು ಅಂತ ಅರ್ಥ ಆಗಕ್ಕೆ ಒಂದು 5 minutes ಬೇಕಾಗುತ್ತೆ ನಮಗೆ. ನೀವು ಕನ್ನಡದವರಾ? ಅದು ಬೆಂಗಳೂರಲ್ಲಿ ಇದ್ಕೊಂಡು ನೀವು ಕನ್ನಡದವರಾ ಅಂತ. ನಾವಿನ್ನ ನಮ್ಮದೇ ರೀಜನಲ್ಲಿ ಇದ್ದೀವಿ, ನಮ್ಮ ಕರ್ನಾಟಕದ ಒಳಗಡೆನೇ ಇದ್ದೀವಿ. ಆದರೂ ನಾವು ಕನ್ನಡದವ್ರನ್ನ ತುಂಬ ಹುಡುಕಿ ಮಾತಾಡಿಸೋ ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿನ ಸ್ವಲ್ಪ ಸುಧಾರಿಸೋಣ ಅನ್ನೋದರಲ್ಲಿ ಇದ್ದೀನಿ. ಒಂದಷ್ಟು ಜನ ನಕಾರಾತ್ಮಕವಾಗಿ ಮಾತಾಡ್ತಾರೆ, ಇಲ್ಲ ನಾನು ಕಲಿಯಲ್ಲ ಅನ್ನಂಗಿಲ್ಲ. ಆದರೆ ಇನ್ನೂ ಒಂದಷ್ಟು ಜನ ನಾನು ಕಲಿಬೇಕು, ಹೆಂಗೆ ಕಲೀಲಿ, ಈಸಿಯಾಗಿ ಹೆಂಗೆ ಕಲಿಬೋದು ಆ ಥರ ಕೇಳ್ತಾರೆ. ಸೊ ನಕಾರಾತ್ಮಕದವ್ರನ್ನ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಈ ಕಡೆಯವ್ರಿಗೆ ನಾನು
ಹೆಲ್ಪ್ ಮಾಡೋ ಥರ ಕನ್ನಡ ಮಾಡಿದ್ದೀನಿ. ಇಲ್ಲಿವರೆಗೆ ಎಷ್ಟು ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿದ್ದೀರಾ ನೀವು? ನಾವು ಒಂದು 500ರಿಂದ 600 ಮಕ್ಳಿಗೆ ಹೇಳ್ಕೊಟ್ಟಿದ್ದೀನಿ. ಒಂದು 100-200 ಅಡಲ್ಟ್ಸ್ಗೆ ಹೇಳ್ಕೊಟ್ಟಿದ್ದೀವಿ. ನಾನು 2 ಕಂಪನಿಗಳಿಗೆ ಕಾರ್ಪೊರೇಟ್ ಟ್ರೈನರ್ ಆಗಿ ಹೋಗಿದ್ದೀನಿ. ಬ್ರೂಕ್ಫೀಲ್ಡ್ ಪ್ರಾಪರ್ಟೀಸ್ ಅಂತ ಒಂದು ಕಂಪನಿ ಇದೆ, ದಟ್ಸ್ ಮೈ ಮೇಜರ್ ಕ್ಲೈಂಟ್. ಅವರು ಅಷ್ಟೇ ಎಲ್ಲರೂ ಓಪನ್ ಇದ್ದಾರೆ. ಅವ್ರಿಗೆ ರಿಯಲ್ ಎಸ್ಟೇಟ್ ಇದೆ ಅವ್ರದ್ದು ಮೇನ್. ಸೊ ದೇ ವಾಂಟ್ ಟು ಟಾಕ್ ಟು ಗ್ರೌಂಡ್ ಲೆವೆಲ್ ಪೀಪಲ್. ಅವ್ರಿಗೆ ಕನ್ನಡ ಬೇಕಾಗುತ್ತೆ. ಕನ್ನಡನ ಚೆನ್ನಾಗಿ ಮಾತಾಡ್ತಾರೆ, ಅಂದರೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ, ಅರ್ಥ ಮಾಡ್ಕೋತಾರೆ. ಅವ್ರಿಗೆಲ್ಲ ನೆಸೆಸಿಟಿ ಇದೆ. ಈಗ ಗೌರ್ಮೆಂಟ್ ಕೂಡ ಕನ್ನಡನ ಮ್ಯಾಂಡೇಟ್ರಿ ಆಗಿ ವರ್ಕ್ಶಾಪ್ಸ್ ಥರ ಮಾಡಬೇಕನ್ನೋದಕ್ಕೆ ದಸ್ ಅ ಗುಡ್ ಸ್ಕೋಪ್. ಸೊ ಕನ್ನಡ ಇನ್ನೂ ಒಂದಷ್ಟು ಬೆಳಿಬೇಕು. ಅಟ್ಲೀಸ್ಟ್ ಎಲ್ಲರಿಗೂ ತಲುಪಬೇಕು. ಕನ್ನಡ ತಲುಪಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಡಿಫ್ರೆಂಟ್ ಥಿಂಗ್. ಕನ್ನಡ ಕೇಳೋಕ್ಕೆ ಸಿಗದೆ ಇದ್ದಾಗ ಕನ್ನಡನ ಹುಡುಕಿ ಮಾತಾಡ್ಸೋ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಸೊ ಇದಾದಮೇಲೆ ಈಗ ಏನು ವಿಷನ್ ಏನಿದೆ ನಿಮ್ಮದು? ನೆಕ್ಸ್ಟ್ ಏನು ಮಾಡ್ಬೇಕಂತ ಮಾಡಿದೆ? ಅದೇ ಇದು ಪಾಠ ಮಾಡ್ತಾ ಮಾಡ್ತಾ ಒಂದು ಅರ್ಥ ಆಗಿದೆ ಏನಂದರೆ, ಮಕ್ಕಳಿಗೆ ಕಲೀಲಿಕ್ಕೆ ಆಟಿಕೆಗಳಿಲ್ಲ. ಹಾಗಾಗಿ ಆಟಿಕೆಗಳ ಥರ ಆಟದ ರೂಪದಲ್ಲಿ ಕನ್ನಡ ಕಲ್ತರೆ ತುಂಬ, ಅದು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ತೊಗೊಳ್ಬೋದು, ಲ್ಯಾಂಗ್ವೇಜ್ ಅಥವಾ ಸಬ್ಜೆಕ್ಟ್. ಆಟದ ಮೂಲಕ ಕಲಿತಾಗ ಅವಕ್ಕೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ, ಖುಷಿ ಇರುತ್ತೆ. ಖುಷಿಯಿಂದ ಕಲ್ತಿದ್ದು ಇನ್ನೂ ಬೇಗ ಕಲ್ತ್ಕೋತಾರೆ. ಸೊ ಹಾಗಾಗಿ ಕನ್ನಡನ ಆಟಿಕೆಗಳ ಮೂಲಕ ಕಲಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ನಂದು ಮೊದಲನೇ ಪ್ರಾಡಕ್ಟ್ ಬಂದು ಪದಕಟ್ಟು. ಎಲ್ಲ ಕಡೆಯೂ ಅದೇ, ನಾನು ಆಗಲೇ ಹೇಳ್ದಂಗೆ ಇಂದ ಳ ತನಕ ಮಾತ್ರ ಸಿಗುತ್ತೆ, ಅಥವಾ ಸಣ್ಣ ಸಣ್ಣ ಫ್ಲ್ಯಾಶ್ ಕಾರ್ಡ್ಗಳು ಸಿಗುತ್ತೆ. ಈಗ 1-2-3 ಜನ ಶುರು ಕೂಡ ಮಾಡಿದ್ದಾರೆ ನನ್ನ ಜೊತೆಗೆ, ಅಂದರೆ ನನ್ನ ಥರ. ಇದೀಗ ನಂದು ಬಂದು ತುಂಬ ಡಿಫ್ರೆಂಟ್ ಆಗಿದೆ. ಕನ್ನಡ ಇಂದ ಳ ಅಲ್ಲದೆ ಎಲ್ಲ ಬಿಲ್ಡಿಂಗ್ ಬ್ಲಾಕ್ ಥರ ಮಾಡಿ ಜೋಡಿಸೋ ಥರದ್ದು. ಇವಾಗ ಕರ್ನಾಟಕ ಮಾಡಲಿಕ್ಕೆ, ಕನ್ನಡ ಮಾಡ್ಬೋದು. ಕನ್ನಡ ಬರುತ್ತೆ, ಒತ್ತಕ್ಷರ ಇರಲ್ಲ, ನಾವು ಆಚೆ ಕಡೆ ಸಿಗುತ್ತೆ. ಇದರಲ್ಲಿ ಒತ್ತಕ್ಷರ ಇರುತ್ತೆ, ಕಾಗುಣಿತ ಸ್ವರ ಚಿಹ್ನೆಗಳಿದೆ. ಅದಲ್ಲದೆ ಪ್ರತಿ ವರ್ಗಕ್ಕೆ ಒಂದೊಂದು ಕಲರ್ ಕೊಟ್ಟಿದ್ದೀನಿ. ಕ ವರ್ಗಕ್ಕೆ ಒಂದು ಕಲರ್, ಚ ವರ್ಗ, ಟ ವರ್ಗ, ತ ವರ್ಗ. ಸ್ವರ ಚಿಹ್ನೆ 15 ಇದೆ. 15 ಸ್ವರ ಚಿಹ್ನೆಗೆ 15 ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದೀನಿ. ಬೇಸಿಕಲಿ ಮಗುಗೆ ಬರೀಲಿಕ್ಕೆ ಕಷ್ಟ ಆಗಿದ್ರೆ ಅಟ್ಲೀಸ್ಟ್ ಅವರು ಜೋಡಿಸೋದ್ರ ಮೂಲಕ ನಾನು ತಪ್ಪು ಮಾಡ್ತಾ ಇದ್ದೀನಾ, ತಪ್ಪು ಮಾಡ್ತಾ ಇಲ್ವಾ ಯೋಚನೆ ಮಾಡ್ತಾರೆ. ಅಂದ್ರೆ ಒಂದು ಲೆಗೋ ಕೈಂಡ್ ಆಫ್ ವರ್ಕ್ಶಾಪ್ ಇದು ಇದೆ. ಓಕೆ ಓಕೆ, ಇನ್ ಸಿಂಪಲ್ ವರ್ಡ್ಸ್ ಕನ್ನಡನ ಲೆಗೋ ತರ ನೀವು ಇದು ಮಾಡಿದ್ದೀರಾ. ಓಕೆ, ಇಂಟ್ರೆಸ್ಟಿಂಗ್. ನಾನು ನಿಮ್ಗೆ ನೋಡಿದ್ದೀನಿ, ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿವರೆಗೂ ಅದು ಸ್ಪೆಷಲಿ ಮಕ್ಕಳಿಗೋಸ್ಕರ ಡಿಸೈನ್ ಮಾಡಿದ್ದು. ಯಾವ ಏಜ್ ಗ್ರೂಪ್ಗೆ ಅಂತ? ನಾನು ಡಿಸೈನ್ ಮಾಡಿದ್ದು ಬಂದು, ದಿಸ್ ಇಸ್ ಅ ವೆರಿ ಗುಡ್ ಒನ್. ನಾನು ಡಿಸೈನ್ ಮಾಡಿದ್ದು ಪ್ರೀ ಸ್ಕೂಲ್ಸ್ಗಳು, ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ತನಕ ಯೂಸ್ ಮಾಡಲಿ ಅಂತ. ನನ್ನ ಉದ್ದೇಶ ಏನಂತಂದರೆ, ಈ ಮಕ್ಕಳನ್ನ ನೋಡ್ತಾ ಇದ್ದೀನಲ್ಲ, ನಾನು ಯಾರ್ಯಾರಿಗೆ ಪಾಠ ಮಾಡ್ತಾ ಇದ್ದೀನಲ್ಲ, ಅವ್ರುಗಳೆಲ್ಲ ಎಷ್ಟು ಒಂದು 7ನೇ ಕ್ಲಾಸ್ ಆದ್ರೂ ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ, 6ನೇ ಕ್ಲಾಸ್ ಆದರೂ ಸರಿ ಬರ್ತಾಯಿಲ್ಲ. ಗಿಡ ಮರ ಆಗೋಗಿದೆ, ಮರ ತಪ್ಪು ಕಲ್ತ್ಕೊಬಿಟ್ಟಿದೆ. ಅದನ್ನು ಪುನಃ ಅವ್ರಿಗೆ ತಿದ್ದಿ ಮಾಡೋಕ್ಕಿಂತ ಸಣ್ಣ ಇದರಲ್ಲೇ ಶುರು ಮಾಡಿ ಪ್ರಾಪರ್ ಕಲ್ತ್ಬಿಟ್ರೆ ಅವ್ರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಲ್ಲ. ಒಂದು ಗ್ರಿಪ್ ಇರಬೇಕು, ಲ್ಯಾಂಗ್ವೇಜ್ದು ಗ್ರಿಪ್ ಇದ್ದರೆ ಯಾವುದೇ ಭಾಷೆ ಎಲ್ಲೇ ಶುರು ಮಾಡಿದ್ರು ಗ್ರಿಪ್ ಇರಬೇಕು. ಆ ಗ್ರಿಪ್ ಬರಲಿ ಅನ್ನೋ ಥರಕ್ಕೆ ನನಗೆ ಅರ್ಲಿ ಎಜುಕೇಷನಲ್ಲಿ ಮಾಡಬೇಕಂತ ಆಸೆ ಇದೆ. ಈಗಲೂ ನನ್ನ ಉದ್ದೇಶ ಬಂದು ಸಣ್ಣ ಮಕ್ಕಳು UKG LKGಯಲ್ಲಿ ಶುರು ಆಗುತ್ತೆ. ಕೆಲವು ಸ್ಕೂಲ್ಗಳಲ್ಲಿ LKGಯಲ್ಲಿ ಶುರು ಆಗುತ್ತೆ, ಕೆಲವು KGಯಲ್ಲಿ ಶುರು ಆಗುತ್ತೆ, ಕೆಲವ್ರದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಆದರೂ ಶುರು ಆಗಿರಲ್ಲ. ಈ ಸಮತೋಲನ ಇಲ್ಲ ಇಲ್ಲಿ. ಆದರೆ ಎಲ್ಲೆಲ್ಲಿ ಶುರು ಮಾಡ್ತಾ ಇದ್ದಾರಲ್ಲ ಅಲ್ಲಿ ಕರೆಕ್ಟಾಗಿ ಬಿಲ್ಡ್ ಮಾಡಿದ್ರೆ, ಬ್ಲಾಕ್ಸ್ ಎಲ್ಲೇ ಶುರು ಮಾಡಿ ನೀನು ಕರೆಕ್ಟಾಗಿ ಬಿಲ್ಡ್ ಮಾಡಿದ್ರೆ ಆ ಕಷ್ಟ ಇರಲ್ಲ. ಮಗು 4ನೇ ಕ್ಲಾಸ್ ಬಂದಾಗ, ಈಗ 10th ಕನ್ನಡ ಮ್ಯಾಂಡೇಟ್ರಿ ಆಗಿದೆ. ಥಿಂಕ್ ಆಫ್ ಅ ನಾನ್ ಕನ್ನಡಿಗ ರೈಟಿಂಗ್ 10th ಎಕ್ಸಾಮ್. ಪಾಪ ಎಲ್ಲದರಲ್ಲೂ 99 ಬರುತ್ತೆ, ಇದರಲ್ಲಿ 59 60 ಬಂದರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಈಗ ಅದಕ್ಕೆ ಏನು ಮಾಡ್ಬೋದು, ನಾನು ಎಷ್ಟು ಸಾಧ್ಯ ಅಥವಾ ಟೀಚರ್ ಎಷ್ಟು ಸಾಧ್ಯ ಅವು ಎಷ್ಟು ಕೊಟ್ರೂ ಮಗು ಕೊನೆಗೆ ಬರೀಬೇಕಾಗಿರೋದು. ಆ ಮಗು ಇದು ನನಗೆ ಕಷ್ಟ ಅಂತ ಅಂದ್ಕೊಂಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಮುಂದಕ್ಕೆ. ಸೊ ಅದನ್ನು ಚಿಕ್ಕದಲ್ಲೇ ಸರಿ ಮಾಡಿಸ್ಬಿಟ್ಟು, ಕನ್ನಡ ಈಸಿ, ನನಗೆ ನಂಗೆ ಬರುತ್ತೆ, ನನಗೆ ಏನೇ ಮಾಡಿದ್ರೂ ಬರ್ತಾ ಇದೆ ಅನ್ನೋ ಖುಷಿ ಬಂದುಬಿಟ್ರೆ ಅದಾದ್ರ ಪಾಡಿಗೆ ಮುಂದೆ ಕೊಟ್ಟೋಗುತ್ತೆ. ಅದನ್ನೇ ಹೆಂಗೆ ಮಾಡಬೇಕು, ಗೇಮಿಫೈಯಿಂಗ್. ಮತ್ತು ಗೌರ್ಮೆಂಟ್ ಜೊತೆನೂ ವರ್ಕ್ ಮಾಡಿದ್ದೀರಾ, ಸಾಕಷ್ಟು NGOs ಜೊತೆ ವರ್ಕ್ ಮಾಡಿದ್ದೀರಾ. ಏನು ಎಕ್ಸಾಕ್ಟ್ಲಿ ನೀವು ಅಲ್ಲಿ ಸಪೋರ್ಟ್ ಮಾಡಿದ್ದೀರಾ? ಒಂದು NGO ಬಂದು ಅಲೋಕಿತ್ ಅಂತ, ಅದು ಜೇಪಾಲ್ ಅನ್ನೋ ಸಂಸ್ಥೆಯವರು, ಅಲೋಕಿತ್ ಮತ್ತು ಯೂತ್ ಇಂಪ್ಯಾಕ್ಟ್ ಇವ್ರುಗಳೆಲ್ಲ ಸೇರಿ ಒಂದು ಒಂದು ರಿಸರ್ಚ್ ಥರ ಮಾಡಿ ಒಂದು ಪ್ರೋಗ್ರಾಮ್ನ ಕರ್ನಾಟಕ ಸರ್ಕಾರಕ್ಕೆ ಇಂಟ್ರೊಡ್ಯೂಸ್ ಮಾಡಿದರು. ಇದು ಬಂದು ಗಣಿತ ಗಣಕ ಅಂತ. ಗಣಿತ ಗಣಕ ಬಂದು ನಾರ್ಮಲ್ ಮಗು
ಯಾವುದು ಸ್ಲೋ ಲರ್ನರ್ ಇರುತ್ತಲ್ಲ ಆ ಮಗುವಿಗೆ ಸ್ಕೂಲ್ ಆದ ನಂತರ, ಇದು ಗೌರ್ಮೆಂಟ್ ಸ್ಕೂಲ್ಸಲ್ಲಿ, ಸ್ಕೂಲ್ ಆದ ನಂತರ ಟೀಚರ್ ವಾರಕ್ಕೆ ಒಮ್ಮೆ ನಾರ್ಮಲ್ ಫೋನ್ ಕಾಲಲ್ಲಿ ಗಣಿತ ಹೇಳ್ಕೊಡೋದು. ಫೋನಲ್ಲಿ? ಹೌದು. ಇಂಟ್ರೆಸ್ಟಿಂಗ್ ಇದೆ, ಹೇಳಿ. ಏನು ಹೆಂಗೆ ಅದು? ನಾರ್ಮಲ್ ಫೋನ್ ಕಾಲಲ್ಲಿ ಅಲ್ಲಿ ಒಂದು ಪೇರೆಂಟ್ ಇರ್ತಾರೆ, ಪೇರೆಂಟ್ ಅಥವಾ ಯಾರೋ ಒಬ್ರು ಸಪೋರ್ಟೇ ಇರ್ತಾರೆ. ಮಗು ಜೊತೆ ಕೂತ್ಕೊಂಡು ಇದು ಮಗು ಕೇಳಿಸ್ಕೊಳ್ತಾ ಇರುತ್ತೆ. ಮಕ್ಕಳಿಗೆ ಅಲ್ಲಿ ಹೇಳ್ಕೊಡಕ್ಕೆ ಶುರು ಮಾಡ್ತಾರೆ. 23 ಬರ್ಕೋ, 42 ಬರ್ಕೋ, ಕೆಳಗಡೆ ಬರ್ಕೊಂಡ, ಯೂನಿಟ್ಸ್, ಟೆನ್ಸ್ ಅದನ್ನು ಕರೆಕ್ಟಾಗಿ ನೋಡ್ಕೋತಾರೆ. ದೇ ವಿಲ್ ಮೇಕ್ ಶ್ಯೂರ್ ದ ಕಿಡ್ ಇಸ್ ರೈಟಿಂಗ್ ಪ್ರಾಪರ್ಲಿ. ಅದು ಅರ್ಥ ಆಗಿಲ್ಲ ಅಥವಾ ಕಾಪಿ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಪಕ್ಕದಲ್ಲಿ ಒಬ್ಬರು ಅಡಲ್ಟು, ಸೂಪರ್ವಿಷನ್ಗೆ ಒಬ್ರು ಇರ್ತಾರೆ. ಅವರು ಇದನ್ನು ಏನದು ಚೆಕ್ ಮಾಡಿ ಮಗುಗೆ ಕಳಿಸೋತಾರೆ. ಒಂದು 3-4 ಸಮ್ಸ್ ಮಾಡಿಸ್ತಾರೆ. ಅದಾದಮೇಲೆ ಇಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಏನಂದರೆ, ಇದು ಮಗು ನಾಳೆ ಬರುತ್ತಲ್ಲ ಸ್ಕೂಲ್ಗೆ, ಅಲ್ಲಿ ಏನು ಮಾಡಿದೆ ಅಂತ ಕೂಡ ಟೀಚರ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಏನಾಗುತ್ತೆ ಅಂದರೆ, ಇದು ನಾವು ಪೈಲಟ್ ಮಾಡಿದ್ವಿ ಲಾಸ್ಟ್ ಇಯರ್. ಪೈಲಟ್ ಮಾಡಿ ಈ ವರ್ಷ ಇದು ಕರ್ನಾಟಕದಾದ್ಯಂತ ಇದೆ ಪ್ರೋಗ್ರಾಮ್. ಲಾಸ್ಟ್ ಇಯರ್ ಫಸ್ಟು ರಾಯಚೂರು ಮತ್ತು ಸೊರಬಾಲಿ ಮಾಡಿದ್ವಿ ಇದನ್ನು ಪೈಲಟ್ ಮಾಡಿ ಆದ ನಂತರ 17 ಡಿಸ್ಟ್ರಿಕ್ಟ್ಗೆ ಮೂವ್ ಮಾಡಿದ್ವಿ. ಸುಮಾರು 3 ಲಕ್ಷ ಮಕ್ಕಳಿಗೆ ಹೆಲ್ಪ್ ಆಗಿದೆ ಈ ಪ್ರೋಗ್ರಾಮ್. ಈ ವರ್ಷ ಒಂದು 15 ಲಕ್ಷ ಮಕ್ಕಳಿಗೆ ಹೆಲ್ಪ್ ಆಗಬೇಕಿದು. ಅಲ್ಲಿಂದ ನಮಗೆ ಸಿಕ್ಕಿದ ಫೀಡ್ಬ್ಯಾಕ್ ನೀವು ಹೆಂಗೆ ಆಶ್ಚರ್ಯಪಟ್ರಿ, ಅದೇ ಥರ ಟೀಚರ್ಸ್ ರೆಡಿ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಫಸ್ಟ್ ಎಲ್ಲ ಕ್ವಶನ್ಸ್ ಇದ್ದೇ ಇರುತ್ತಲ್ಲ, ಈ ಪ್ರೋಗ್ರಾಮ್ ವರ್ಕ್ ಆಗುತ್ತಾ ಅನ್ನೋ ಥರ ಎಲ್ಲ ಇತ್ತು. ಬಟ್ ಎಂಡ್ ಆಫ್ ದ ಪ್ರೋಗ್ರಾಮ್ ನಮಗೆ ಸಿಕ್ಕಿದ ರಿಸಲ್ಟ್ ಕೆಲವೊಂದು ಅಮೇಝಿಂಗ್ ರಿಸಲ್ಟ್ಸ್ ಇದೆ. ನಾರ್ಮಲ್ ಆಗಿ ಯಾವ ಮಗು ಸ್ಕೂಲ್ಗೆ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅದು ಕರೆಕ್ಟಾಗಿ ಬರೋಕ್ಕೆ ಶುರು ಆಯಿತು. ಯಾವ ಮಗುಗೆ ಟೀಚರ್ ಅಂದರೆ ಭಯ ಇತ್ತು, ಅವರು ಟೀಚರ್ ಯಾಕೆ ಇವತ್ತು ಕಾಲ್ ಮಾಡಿಲ್ಲ, ವಾರಕ್ಕೆ ಒಂದು ಸತಿ ಯಾಕೆ ಮಾಡ್ತೀರಾ, 2-3 ಸತಿ ಕಾಲ್ ಮಾಡಿ. ಅದಾದಮೇಲೆ ಅದು ಒಂದು ಪ್ರೋಗ್ರಾಮ್ ಇರ್ತಾಯಿತ್ತು, 1 ತಿಂಗಳಿಗೆ ಮಾತ್ರ ಇರ್ತಾಯಿತ್ತು ಸೈಕಲ್. ಅದೇ ಬೇಸಿಕಲಿ ಅದು ಮೌಲ್ಯಕ್ರಿಯೆಗಳಿರುತ್ತಲ್ಲ, ಅಡಿಷನ್, ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್, ಡಿವಿಷನ್, ಆ 4ನ ಕರೆಕ್ಟಾಗಿ ಕಲಿಸೋ ಉದ್ದೇಶ ಇತ್ತು. ಸೊ ಒಂದು ಸತಿ ಆ ಮಗು ಕಲ್ತಿದೆ ಅಂತ ಅಂದರೆ ನಾವು ಆ ಮಗುನ ಬಿಟ್ಟು ಬೇರೆ ಮಗುನ ತಗೊಳ್ತಾ ಇದ್ವಿ, ಅಂದರೆ ಟೀಚರ್ ತಗೊಳ್ತಾಯಿದ್ರು. ಅದರಲ್ಲಿ ಏನಾಗ್ತಾ ಇತ್ತು ಅಂತ ಅಂದರೆ, ಈ ಮಗು ನಿಂತಿರುತ್ತಲ್ಲ, ನಾನು ಸ್ಕೂಲ್ಸ್ಗಳಿಗೆ ಹೋಗ್ತಾ ಇದ್ದೆ ಭೇಟಿ ಮಾಡಿ, ಹೆಂಗೆ ಮಾಡ್ತಾ ಇದೆಯಪ್ಪ, ಏನಾಯಿತು ನಿಮಗೆ ಪ್ರೋಗ್ರಾಮು, ಇಷ್ಟ ಆಯ್ತು ಅಂದರೆ, ಈಗ ಟೀಚರ್ ಕಾಲೇ ಮಾಡ್ತಾ ಇಲ್ಲ ಮೇಡಮ್, ಹೇಳಿ ಅವ್ರಿಗೆ ಕಾಲ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ರಿಯಲಿ ವೆರಿ ನೈಸ್ ಟು ಸಿ ದ್ಯಾಟ್. ಸೊ ಈ ಥರ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡಲಿಕ್ಕೂ ಕೂಡ ನನಗೆ ಕನ್ನಡ ಟ್ರಾನ್ಸ್ಲೇಷನ್ನೇ ದಾರಿ ಮಾಡಿಕೊಟ್ಟಿತ್ತು. ಸೊ ಅದಲ್ಲದೆ ಆ ಒಂದು ಪದಕಟ್ಟು ಅಲ್ಲದೆ ಇನ್ನೂ ಏನು ಪ್ರಾಡಕ್ಟ್ಸ್ ಇದೆ ನಿಮ್ಮ ಹತ್ರ? ಇನ್ನೂ ಒಂದು ಟ್ರೇಸಿಂಗ್ ಒಂದಿದೆ. ಅದು ಮಾಮೂಲಿ ಸ್ಲೇಟಲ್ಲಿ ಬಳಪಾದಲ್ಲಿ ಬರಿ ಅಂತಂದರೆ ಬೋರಿಂಗ್ ಮಕ್ಕಳಿಗೆ, ಅವ್ರಿಗೂ ಟೆಕ್ನಾಲಜಿ ಬೇಕು. ಸೊ ಆ ಟೆಕ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಇದು ಬಂದು LCD ಬರುತ್ತಲ್ಲ, ರೀರೈಟೇಬಲ್, ಅದರೊಳಗಡೆ ಸ್ಲೀವ್ ಇರ್ತಿರುತ್ತೆ, ಅದಕ್ಕೆ ಕಾರ್ಡ್ನ ಇನ್ಸರ್ಟ್ ಮಾಡಿ ಬರೆಯೋ ಥರ ಒಂದಿದೆ. ಅದು ಎಲ್ಲ ಟೆಸ್ಟಿಂಗ್ ಸ್ಟೇಜಲ್ಲಿ ನಡೀತಾ ಇದೆ. ಸೊ ದಟ್ ಈಸ್ ಒನ್ ಮೋರ್ ಪ್ರಾಡಕ್ಟ್. ಇನ್ನೊಂದು ನಾನೇನು ಕಷ್ಟಪಡ್ತಾ ಇದ್ದ ಮಕ್ಳು ನೋಡ್ತಾ ಇರೋದಂದರೆ, ನೀವು ನಾನ್ ಕನ್ನಡಿಗ ಪೇರೆಂಟ್ ಇದ್ದರೆ ಮಗು ಏನು ಓದ್ತಾ ಇದೆ ಅಂತ ಗೊತ್ತಿರಲ್ಲ, ಅಥವಾ ಮಗು ಪ್ರೊನೌನ್ಸಿಯೇಷನಲ್ಲಿ ತಪ್ಪು ಮಾಡ್ತಾ ಇದ್ದರೆ ಸ್ಕೂಲಲ್ಲಿ ಒಂದಷ್ಟು ಸಪೋರ್ಟ್ ಸಿಕ್ಕಿರುತ್ತೆ, ಟ್ಯೂಷನ್ಗೂ ಹಾಕಿರ್ತಾರೆ, ಸಪೋರ್ಟ್ ಅಲ್ಲೂ ಸಿಕ್ಕಿರುತ್ತೆ. ಆದರೆ ಅದಾದಮೇಲೂ ಮಗು ಓದಬೇಕಿರುತ್ತಲ್ಲ, ಇದೆಲ್ಲ ಲಿಮಿಟೆಡ್ ಟೈಮ್ಗೆ ಮಾತ್ರ ಮಕ್ಕಳಿಗೆ ಸಿಗ್ತಾರೆ ಸಪೋರ್ಟ್. ಅದಕ್ಕೋಸ್ಕರ ಟಾಕಿಂಗ್ ಪೆನ್ ಥರ ಬರುತ್ತಲ್ಲ, ಆ ಥರದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಆ ಪೆನ್ನಲ್ಲಿ ಕೇಳಿಸ್ಕೊಂಡ್ರೆ ಅದು ಕೇಳುತ್ತೆ, ಅಂದರೆ ಅದಿರುತ್ತೆ, ಅದ್ರ ಮೇಲೆ ಇಟ್ಟರೆ ಅದು ಓದುತ್ತೆ. ಸೊ ಓದಿದಾಗ ಪೇರೆಂಟ್ಗೂ ಗೊತ್ತಾಗುತ್ತೆ, ಓ ನನ್ನ ಮಗು ಏನು ಓದ್ತಾ ಇದೆ ಅಂತ. ಮಗುಗೂ ಅಟ್ಲೀಸ್ಟ್ ಪ್ರೊನೌನ್ಸಿಯೇಷನ್ ಕಷ್ಟ ಇದ್ದರೆ ಇಟ್ ವಿಲ್ ಬಿ ಅ ಗೈಡ್ ಫಾರ್ ದೆಮ್, ಅಟ್ಲೀಸ್ಟ್ ಹ್ಯಾಂಡ್ ಹೋಲ್ಡಿಂಗ್ ಥರ ಆಗುತ್ತೆ ಅನ್ನೋ ಥರ. ಆಮೇಲೆ ನಿಮ್ಮದು ಒಂದು ಪ್ರಾಡಕ್ಟ್, ನಿಮ್ಮ ಒಂದು ಸ್ಲೋಗನ್ ನನಗೆ ಲೈಕ್ ಆಯಿತು, ಸ್ಕ್ರೀನ್ ಫ್ರೀ ಲರ್ನಿಂಗ್ ಅಂತ ಹೇಳಿ. ಹೇಳಿ ಅದ್ರ ಬಗ್ಗೆ. ಸ್ಕ್ರೀನ್ ಫ್ರೀ ಲರ್ನಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನಿಸ್ತದೆ ಈಗಂತರೂ. ಈಗ ನೋಡಿ ಪೇರೆಂಟ್ಸ್ ಏನಾಗ್ಬಿಟ್ಟಿದೆ ಅಂತಾರೆ, ಮಕ್ಕಳು ಅಳ್ತಾ ಇದ್ರೆ ಮೊಬೈಲ್ ಕೊಟ್ಟು ಸುಮ್ಕೊಂಡು ಕುಣಿಸ್ಬಿಡ್ತಾರೆ. ಅವ್ರಂತರೂ ಯೂಟ್ಯೂಬಲ್ಲಿ ಎಷ್ಟು ಇದಿದ್ದಾರೆ ಅಂದರೆ ದೇ ವಿಲ್ ಚೂಸ್ ವಾಟ್ ದೇ ವಾಂಟೆಡ್ ಟು. ನಂದೊಂದಷ್ಟು ಮಕ್ಕಳುಗಳ ಚಾಲೆಂಜ್ ಕೂಡ ನಡೆಸ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಟು ಬಿ ಹಾನೆಸ್ಟ್. ಅದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದರೆ, ಕೆಲವೊಂದಷ್ಟು ನನಗೆ ಗೊತ್ತಿರಲ್ಲ, ಅವ್ರು ಕೇಳ್ತಾರೆ, ಓ ಇದು ಗೊತ್ತಿಲ್ವಾ ಮೇಡಮ್, ಈ ಥರ ಮಾಡೋದು ಯೂಟ್ಯೂಬಲ್ಲಿ, ನಿಮಗೆ ಗೊತ್ತಿಲ್ವಾ, ಇದು ಗೊತ್ತಿಲ್ವಾ ನಿಮಗೆ ಅಂತ ಕೇಳ್ತಾರೆ. ಆ ಥರ ಇದೆ. ಸೊ ದೇ ಆರ್ ಆಲ್ ರಿಯಲ್ ಎಕ್ಸ್ಪರ್ಟ್, ಅದೇ ಹೇಳ್ತಾ ಇದ್ದಾರೆ. ಸೊ ಈ ಮಕ್ಕಳುಗಳು ಅಡಿಕ್ಷನ್ನ ದೂರ ಮಾಡಬೇಕು. ಹೆಂಗೆ ದೂರ ಮಾಡ್ತೀರಾ? ಯಾವುದೋ ಒಂದು ಬೋರಿಂಗ್ ಕೂತ್ಕೊಂಡು ಬರೀತಿದ್ದು ಅಂತಂದ್ರೆ ಯಾರೂ ಮಾಡಲ್ಲ. ಸೊ ಆ ವಿಂಗಲ್ಲಿ ಖುಷಿ ಆಗಬೇಕು ಅವ್ರಿಗೆ. ಆಮೇಲೆ
ಅವರು ಎಂಗೇಜ್ ಆಗಬೇಕು. ಈಗ ನೀವು ಲೆಗೋ ಬ್ಲಾಕ್ಸ್ ಹೇಳಿದ್ರಿ, ಲೆಗೋಗೆ ಮಕ್ಕಳು ಎಷ್ಟೊತ್ತು ಕೂತ್ಕೊಂಡು ಲೆಗೋ ಮಾಡ್ತಾರೆ, ಎಸ್ ಎಸ್ ದೇ ಲವ್ ಟು ಡೂ ಇಟ್. ಕರೆಕ್ಟ್. ಸೊ ಅದನ್ನೇ ನಾವು ಲ್ಯಾಂಗ್ವೇಜ್ ಲರ್ನಿಂಗ್ ಅಥವಾ ಸಬ್ಜೆಕ್ಟ್ ಲರ್ನಿಂಗ್ಗೆ ಮೂವ್ ಮಾಡಿದ್ರೆ ಅವ್ರು ಸ್ವಲ್ಪ ಕಲ್ತಂಗೂ ಆಗುತ್ತೆ, ಅವ್ರದ್ದು ಬೇಸಿಕ್ಸು ಸ್ಟ್ರಾಂಗ್ ಆಗುತ್ತೆ, ಆ್ಯಂಡ್ ದೇರ್ ಲರ್ನಿಂಗ್ ವಿಲ್ ಬಿ ಈಸಿ. ಓಕೆ. ಆ್ಯಂಡ್ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅನ್ಸುತ್ತೆ ಅಂದರೆ, ಈಗ ನೋಡಿ ಕನ್ನಡ ಅಂತ ಹೇಳಿದಾಗ ಸೊ ಮೇ ಬಿ ಎವ್ರಿ ಸ್ಟೇಟ್ ಹ್ಯಾಸ್ ದ ಸೇಮ್ ಪ್ರಾಬ್ಲಮ್ ಅನ್ಸುತ್ತಾ ನಿಮಗೆ? ಓನ್ಲಿ ದ ಕನ್ನಡ? ವೆರಿ ಮಚ್ ಇಲ್ಲ. ಮೆಟ್ರೋಪಾಲಿಟನ್ ಸಿಟೀಸ್ ಎಲ್ಲ ಕಡೆನೂ ಸೇಮ್ ಪ್ರಾಬ್ಲಮ್ ಇದೆ. ಮೆಟ್ರೋಪಾಲಿಟನ್ ಸಿಟಿ ನೀವು ಯಾವುದೇ ತಗೊಳ್ಳಿ, ಮುಂಬೈಯಲ್ಲಿ ಮರಾಠಿ ನಡೆಯಲ್ಲ, ಹಿಂದಿ ನಡೆಯುತ್ತೆ, ಆದರೆ ಲ್ಯಾಂಗ್ವೇಜ್ ಸ್ಕೂಲ್ಸ್ಗೆ ಬಂದು ಮರಾಠಿನೇ ಇರುತ್ತೆ. ಪಾಸಿಬಲ್, ಐ ಆಮ್ ನಾಟ್ ದಟ್ ಶ್ಯೂರ್ ಅಬೌಟ್ ಇಟ್. ಆದರೆ ಇವಾಗ ತಮಿಳ್ನಾಡು, ಕೇರಳ ಎಲ್ಲ ತೊಗೊಂಡ್ರೆ, ಚೆನ್ನೈ ತಗೊಳ್ಳಿ, ಚೆನ್ನೈಯಲ್ಲಿ ಎಲ್ಲ ನಮ್ಮ ಥರನೇ ಬೆಂಗಳೂರಲ್ಲಿ ಹೆಂಗಿರುತ್ತೋ ಹಂಗೆ ಇದೆ ಪರಿಸ್ಥಿತಿ. ಸೊ ಡೆಫಿನೆಟ್ಲಿ ದೇ ವಿಲ್ ಬಿ ಸ್ಟ್ರಗ್ಲಿಂಗ್. ಆಮೇಲೆ ಇಟ್ ಶುಡ್ ಬಿ ಮ್ಯಾಂಡೇಟ್ರಿ ಆಲ್ಸೋ ಟು ಲರ್ನ್ ದ ಲೋಕಲ್ ಲ್ಯಾಂಗ್ವೇಜ್ ಆಫ್ ಇಟ್. ಒಂದು ಮಗುಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಆಮೇಲೆ ಅದ್ರ ಮಾತೃಭಾಷೆ ಗೊತ್ತಿರಬೇಕು. ಎರಡೂ ಆಗ್ತಾಯಿಲ್ಲ ಇಲ್ಲಿ. ಸೊ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅದು ಎಲ್ಲರೂ ರಿಯಲೈಸ್ ಮಾಡ್ಕೋತಾ ಇದ್ದಾರೋ ಅಥವಾ ನಾನೊಬ್ಬಳೇ ಶುರು ಮಾಡಿನೋ ಗೊತ್ತಿಲ್ಲ. ನನಗೆ ಆ ಗ್ಯಾಪ್ ಕಾಣ್ತಾ ಇದೆ. ಈಗ ಒಂದು ಮಗು ತಗೊಂಡ್ರೆ, ಮಲಯಾಳಂ ಮಗುನೋ ತಮಿಳ್ ಮಗುನೋ ತಗೊಂಡ್ರೆ, ತಮಿಳು ಮಾತಾಡಲಿಕ್ಕೆ ಬರುತ್ತೆ, ಬರೀಲಿಕ್ಕೆ ಓದಲಿಕ್ಕೆ ಬರಲ್ಲ. ಸ್ವಲ್ಪ ಡೀಪಲ್ಲಿ ಕೇಳಿದ್ರೆ ಅದ್ರದ್ದು ಮೀನಿಂಗ್ ಏನು ತಮಿಳಲ್ಲಿ ಹೇಳು ಅಂತಂದರೆ ಹೇಳಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ರಿಗೆ ಓದಲಿಕ್ಕೂ ಬರಲಿಕ್ಕೂ ಬರಲ್ಲ, ಯಾಕಂದರೆ ಅವರು ಆ ಜಾಗದಿಂದ ಆಚೆ ಕಡೆ ಇದ್ದಾರೆ. ಸೊ ಮಾತೃಭಾಷೆ ಇಲ್ಲ. ಒಂದು ಲ್ಯಾಂಗ್ವೇಜಲ್ಲಿ ರೀಡ್, ರೈಟ್, ಸ್ಪೀಕ್, ಅಂಡರ್ಸ್ಟ್ಯಾಂಡ್ ಇದ್ದರೆ ದೇ ವಿಲ್ ಬಿ ಏಬಲ್ ಟು ಥಿಂಕ್ ವೆರಿ ಎಫೆಕ್ಟಿವ್ಲಿ, ದೇರ್ IQ ವಿಲ್ ಇಂಪ್ರೂವ್, ಎವ್ರಿಥಿಂಗ್ ಎಲ್ಸ್ ವಿಲ್ ಇಂಪ್ರೂವ್. ಆ್ಯಂಡ್ ಆ್ಯಸ್ ವೆಲ್ ಆಸ್ ಈಗಿರೋ AI ದೇ ವಿಲ್ ಜಸ್ಟ್ ಪುಟ್ ಅ ವಾಯ್ಸ್ ನೋಟ್ ಆ್ಯಂಡ್ ದೇ ವಿಲ್ ಗೆಟ್ ವಾಟ್ ಎವರ್ ದೇ ವಾಂಟ್. ಸೊ ಅವ್ರ ತಲೆ ಉಪಯೋಗಿಸ್ತಾನೆ ಇಲ್ಲ. ಇಂಥ ಸಮಯದಲ್ಲಿ ನಾವು ಬಿಟ್ಟರೆ ಮಕ್ಕಳನ್ನ, ಮುಂದೆ ಬರೋ ಪೀಳಿಗೆಗೆ ಏನರ ಅರಿವು ಇರಲ್ಲ. ಅದಾದಮೇಲೆ ಅವ್ರಿಗೆ ನಾವು ಎಲ್ಲಿಯವರು ಅಂತ ಗೊತ್ತಿಲ್ಲ. ಇಂಡಿಯಾ ಇಸ್ ಫುಲ್ ಆಫ್ ಕಲ್ಚರ್, ಇಂಡಿಯಾ ಇಸ್ ಫುಲ್ ಆಫ್ ಟ್ರೆಡಿಷನ್ಸ್, ಹೆರಿಟೇಜ್. ಯಾರಿಗೂ ಗೊತ್ತಿಲ್ಲ ಇವಾಗ. ಈಗಿನ ಮಕ್ಳಿಗೆ ಕೇಳಿದ್ರೆ ಓ ಇಂಡಿಯಾನ ಮ್ಯಾಮ್, ಹಾಂ ಇಂಡಿಯಾ, ವಿ ಆರ್ ಫ್ರಮ್ ಇಂಡಿಯಾ ಅಷ್ಟೇ. ಎಲ್ಲಿಯವರು, ಈ ಜಾಗ ಏನು, ಈ ಜಾಗದ ಮಹತ್ವ ಏನು, ನಾವೆಲ್ಲಿಂದ ಬಂದಿದ್ದೀವಿ, ಲೋಕಲ್ದು ಬೇಡ. ಈಗ ನೀನು ನಾನ್ ಕನ್ನಡಿಗ, ನೀನು ಇಲ್ಲಿ ಬಂದಿದ್ರೆ ಬೇಡ ನಿನಗೆ. ಟೆಲ್ ಮಿ ವೇರ್ ಆರ್ ಯು ಫ್ರಮ್, ಟೆಲ್ ಮಿ ಯುವರ್ ರೂಟ್ಸ್, ಟೆಲ್ ಮಿ ಯುವರ್ ಟ್ರೆಡಿಷನ್. ಎಷ್ಟು ಏನೋ ಏನೇನು ಅರ್ಥ ಮಾಡ್ಕೋಬೋದು, ನಾವು ಎಲ್ಲಿಯವರು, ಹೆಂಗೆ ಬಂತು, ನಮ್ಮ ಲ್ಯಾಂಗ್ವೇಜ್ ಹೆಂಗೆ ಬಂತು, ಏನೋ ಒಂದಷ್ಟು ಸೂಪರ್ ಆಗಿರೋ ಬುಕ್ಸ್ಗಳು ಕಾಯ್ತಾ ಇದೆ. ಎಷ್ಟು ಲೆಗಸಿ ಬಿಟ್ಟು ಹೋಗಿದ್ದಾರೆ, ಅದನ್ನೆಲ್ಲ ಯಾರು ಓದ್ತಾರೆ? ಆಡಿಯೋ ಬುಕ್ಸ್ ಹೇಳ್ಬೋದು, ಟೆಕ್ನಾಲಜಿ, ಟ್ರಾನ್ಸಿಷನ್, ಎವ್ರಿಥಿಂಗ್, ಬಟ್ ಸ್ಟಿಲ್ ದೇರ್ ಈಸ್ ಸಮ್ ಎಸೆನ್ಸ್ ವಿಚ್ ನೀಡ್ಸ್ ಟು ಬಿ ಟಚ್ಡ್ ಇನ್ ಎವ್ರಿ ಎರಾ, ಎವ್ರಿ ಜನ್ರೇಷನ್. ದಿ ಶುಡ್ ಗೋ ಬ್ಯಾಕ್. ಏನೇ ಆದರೂ, ಎಷ್ಟೇ ಮಾಡರ್ನೈಸ್ ಆದರೂ, ನಾವು ಟ್ರೆಡಿಷ್ನಲ್ ಆಗಿದ್ದಾಗಲೇ ಖುಷಿ ಅಲ್ವಾ? ಒನ್ ಪಾರ್ಟ್ ಆಫ್ ಟ್ರೆಡಿಷನ್ ಶುಡ್ ನಾಟ್ ಲೀವ್ ಅಸ್. ಆ ಒನ್ ಪಾರ್ಟ್ ಎವ್ರಿ ಪೇರೆಂಟ್ ಶುಡ್ ಟ್ರೈ ದೇರ್ ಎಫರ್ಟ್ ಟು ಪುಟ್ ಇಟ್ ಇನ್ ದ ಚೈಲ್ಡ್. ನಾವು ತುಂಬ ಬ್ಲೆಸ್ಡ್ ಅಂತ ಹೇಳ್ಕೊಬೋದು. ನಮ್ಮ ಪೇರೆಂಟ್ಸ್, ನಮ್ಮ ಟೀಚರ್ಸ್, ಎವ್ರಿಬಡಿ ವರ್ ಪುಟ್ಟಿಂಗ್ ಹೂ ಯು ಆರ್. ಇವತ್ತು ನನಗೆ ಕನ್ನಡ ಮೇಲೆ ಇಷ್ಟೊಂದು ವ್ಯಾಮೋಹ ಇದೆ ಅಂದರೆ ನನ್ನ ಸ್ಥಿತಿಗತಿಗಳ ಜೊತೆಗೆ ನನಗೆ ಆಗ ನನ್ನ ಟೀಚರ್ಸ್ ಒಂದು ಪ್ರೀತಿ ಇಟ್ಟಿದ್ರಲ್ಲ ಲ್ಯಾಂಗ್ವೇಜ್ಗೆ, ಅದು ಕೂಡ ಒಂದು ಎಕ್ಸ್ಟ್ರಾ ಪವರ್ ವಿಚ್ ಇಸ್ ಡ್ರೈವಿಂಗ್ ಮೀ ಟಿಲ್ ಟುಡೇ ಅಲ್ಲ. ಆ ಡ್ರೈವ್ನ ಯಾರಾನ ಪುಷ್ ಮಾಡಬೇಕಲ್ವ. ಅದು ಬರೀ ಸಿಚುಯೇಷನ್ಸ್ಗೆ ಮಾತ್ರ ಆಗಲ್ಲ, ಅದು ಆ ಒಲವು, ಆ ಪ್ರೀತಿ ಇರಲೇಬೇಕಲ್ಲ. ಅದನ್ನು ನೆಡಬೇಕು. ಇವತ್ತು ಆ ಬೀಜ ನೆಟ್ಟರೆ ಮುಂದೆ ಸಸಿಯಾಗಿ, ಗಿಡ ಆಗಿ, ಮರ ಆಗೋದು. ಆ ಬೀಜನೇ ಎಲ್ಲೂ ಹುಡುಕ್ತಾ ಇಲ್ಲ ಅಂದರೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಒಳ್ಳೆ ಇಂಟೆನ್ಷನ್ ಇದೆ ಆ್ಯಂಡ್ ಐ ಕ್ಯಾನ್ ಸಿ ಲಾಟ್ ಆಫ್ ಗುಡ್ ವಿಷನ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆಮೇಲೆ ಇನ್ನೊಂದು ಏನಂದರೆ, ಈಗ ಐ ಕ್ಯಾನ್ ಸಿ ಭಾಳಷ್ಟು ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಿರ್ತಾರೆ. ಆ್ಯಂಡ್ ಥಿಂಕ್ ಯು ಆರ್ ಆಲ್ಸೋ ಒನ್ ಆಫ್ ದಿ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಇನ್ ಉಬುಂಟು. ಸ್ವಲ್ಪ ಅದ್ರ ಬಗ್ಗೆ ಹೇಳೋದಾದರೆ. ಉಬುಂಟು ಒಂದು ಇಟ್ಸ್ ಅ ಕಾನ್ಸೋರ್ಷಿಯಮ್, ವಿಮೆನ್ ಕಾನ್ಸೋರ್ಷಿಯಮ್, ಒಂದು ದೊಡ್ಡ ವಿಮೆನ್ ಕಾನ್ಸೋರ್ಷಿಯಮ್. ಅದು ಸಣ್ಣ ಪುಟ್ಟ ವಿಮೆನ್ ಗ್ರೂಪ್ಸ್ ಇರುತ್ತಲ್ಲ, ಅದೆಲ್ಲ ಕಾನ್ಸೋರ್ಷಿಯಮ್ಸ್ನ ಸೇರಿಸಿ ಒಂದು ದೊಡ್ಡ ಕಾನ್ಸೋರ್ಷಿಯಮ್ ಆಗಿ ಉಬುಂಟು ಇದೆ. ಸೊ ಉಬುಂಟುದು ಪ್ರಯತ್ನ ನಮ್ಮಂಥ ಸಣ್ಣ ಸಣ್ಣ ಫೀಮೇಲ್ ಸ್ಟಾರ್ಟಪ್ಸ್ಗೆ ಎಜುಕೇಟ್ ಮಾಡಿ, ಹೆಲ್ಪ್ ಮಾಡಿ, ಫಂಡ್ ಸಿಗೋ ಥರನೋ, ನಾಲೆಜ್ಗೆ ಏನು ಮಾಡೋ ಥರನೋ ಕನೆಕ್ಟ್ಸ್ ಬೆಳೆಸಲಿಕ್ಕೆ ಅದು ವರ್ಕ್ ಮಾಡ್ತಾ ಇದೆ. ಓಕೆ, ನಾನು ನೋಡ್ತಾ ಇದ್ದೀನಿ ಭಾಳಷ್ಟು ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಸೆಷನ್ಸ್ ನಡೀತಿರುತ್ತೆ. ಆಮೇಲೆ ಯಾವುದಾದ್ರು ಟ್ರೇಡ್ ಶೋಸ್ ಎಲ್ಲ ನಡೀತಾ ಇರುತ್ತೆ. ಸೊ ಈಗ ವುಮನ್ ಎಂಟರ್ಪ್ರಿನರ್ ಅಂತ ನೋಡಿದಾಗ, ಸ್ಪೆಷಲಿ ಟೈರ್ 2, ಟೈರ್ 3 ಸಿಟಿಯಲ್ಲಿ ಭಾಳಷ್ಟು ಏನಂದರೆ ಏನಂತ ಹೇಳ್ತಾರೆ, ಹೋಮ್ ಮೇಡ್ ಫುಡ್ ಮಟೀರಿಯಲ್ಸ್ ಆಗಿರ್ಬೋದು, ಈ ಥರದ ಮೇಲೆ ಜಾಸ್ತಿನೇ ನಾನು ನೋಡಿದ ಪ್ರಕಾರ
ಸೊ ಅದು ಅಲ್ಲದೆ ಕೂಡ ಈಗ ಟೆಕ್ ಕಂಪನೀಸ್ಗೂ ಕೂಡ ಸಪೋರ್ಟ್ ಮಾಡ್ತಾರೆ. They are supporting anybody and everybody. They are like, you come, you are an one entrepreneur. ನಮಗೆ ದಾರಿ ಗೊತ್ತಿರಲ್ಲ MSME ಇಂದ ಏನು ಬೆನಿಫಿಟ್ಸ್ ಇದೆ, MSME ರಿಜಿಸ್ಟರ್ ಆದರೆ ಉದ್ಯಮ ರಿಜಿಸ್ಟ್ರೇಷನ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಇದೆ, ಅಲ್ಲಿಂದ ಮುಂದಕ್ಕೆ ಹೆಂಗೆ ಎತ್ಕೊಂಡು ಹೋಗೋದು, ಇದು ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗೆ ಯೂಸ್ ಮಾಡ್ಕೋಬೋದು. ನೀವು ಹೇಳ್ದಂಗೆ ಟೈರ್ 2 ಟೈರ್ 3 ಸಿಟಿಲಿ ಸಣ್ಣ ಪುಟ್ಟ ಇದು ಮಾಡ್ತೈತೆ. ಸಣ್ಣ ಪುಟ್ಟ ಕೂಡ ಅವರು MTR ಆಗ್ಬೋದಲ್ವಾ, ಅದು ಮಸಾಲೆನೇ ಇದು ಮಸಾಲೆನೇ. ಸೊ ದೇ ಆರ್ ಮೋರ್ ಲೈಕ್ಲಿ ಟು ಟೀಚ್ ಅಸ್ ದ ಬ್ರ್ಯಾಂಡಿಂಗ್, ಡಿಜಿಟಲೈಸ್ ಹೆಂಗಾಗೋದು, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಹೆಂಗೆ ಸೇಲ್ ಮಾಡ್ಬೋದು, ಅದೇ ಥರ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಹೆಂಗೆ ಮಾಡೋದು, ಫೇಸ್ಬುಕ್ನ ಎಫೆಕ್ಟಿವ್ ಆಗಿ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಜೆಮ್ ಪೋರ್ಟಲ್ಗೆ ಆನ್ ಬೋರ್ಡ್ ಮಾಡಿಸಿದ್ರು ಲಾಸ್ಟ್ ಟೈಮ್. ಸೊ ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್ ಟು ಮೇಕ್ ಅಸ್ ಎಂಪವರ್. ಇಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಬೈ ರತ್ನಪ್ರಭಾ ಮೇಡಮ್ ಆ್ಯಂಡ್ ಅದರ್ಸ್. ಹಾಂ, ಸುಮಾರು ಜನ ಇದ್ದಾರೆ ಮೇಡಮ್ ಜೊತೆ. ಸೊ ಶಿ ಈಸ್ ಬೀಯಿಂಗ್ ದ ಲೀಡ್ ಆ್ಯಂಡ್ ಶಿ ಈಸ್ ಡೂಯಿಂಗ್ ಇಟ್ ವೆರಿ ನೈಸ್. ಇಟ್ ಇಸ್ ಓಕೆ. ನಿಮಗೆ ಯಾವ ರೀತಿ ಬೆನಿಫಿಟ್ ಆಗಿದೆ ಈ ಒಂದು ಕಾನ್ಸೆಪ್ಟ್? ನನಗೆ ಒಳ್ಳೆ ಕನೆಕ್ಟ್ ಸಿಕ್ಕಿದೆ. ನಾನು ತುಂಬ ರೀಸೆಂಟಾಗಿ ಜಾಯ್ನ್ ಆದೆ, ನಂಗೆ ಒಳ್ಳೆ ಕನೆಕ್ಟ್ ಸಿಕ್ಕಿದೆ. ನನಗೆ MSMEಯಲ್ಲಿ ಏನೇನೆಲ್ಲ ಏನು ಪಾಸಿಬಿಲಿಟೀಸ್ ಇದೆ ಅನ್ನೋದೆಲ್ಲ ಒಂದಷ್ಟು ಐಡಿಯಾಸ್ ಸಿಗ್ತಾ ಇದೆ ಇವಾಗ. ಅಟ್ಲೀಸ್ಟ್ ನನಗೆ ಇವಾಗ ಹೆಂಗೋಗಿ ಅಪ್ಲೈ ಮಾಡಬೇಕು, ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಎಲ್ಲ ಅಪ್ಲೈ ಮಾಡಿದ್ರೆ ನಂದು ಸ್ಟಾರ್ಟಪ್ಗೆ ಕನ್ಸಿಡರೇಷನ್ ಸಿಗುತ್ತೆ, ಆ ಥರ ಒಂದಷ್ಟು ಹೆಲ್ಪ್ ಸಿಗ್ತಾ ಇದೆ. ಬಹಳಷ್ಟು ವುಮನ್ ಎಂಟರ್ಪ್ರೆನರ್ಸ್ ಅಂದಾಗ ವಾಟ್ ಆರ್ ದ ಮೇಜರ್ ಚಾಲೆಂಜಸ್ ದೇ ಆರ್ ಫೇಸಿಂಗ್ ರೈಟ್ ನೌ? ಪ್ರಾಬಬ್ಲಿ ದ ಗೋ ಟು ಮಾರ್ಕೆಟ್. ನನ್ನ ಹತ್ರ ಪ್ರಾಡಕ್ಟ್ ಏನೋ ರೆಡಿ ಇದೆ, ನನ್ನ ಹತ್ರ ಒಂದು ಒಳ್ಳೆ ಔಟ್ಸ್ಟ್ಯಾಂಡಿಂಗ್ ಐಡಿಯಾ ಇದೆ, ಮುಂದಕ್ಕೆ ಹೆಂಗೆ ಎತ್ಕೊಂಡು ಹೋಗೋದು, ನನಗೆ ವಿಸಿಬಿಲಿಟಿ ಹೆಂಗೆ ಮಾಡೋದು. ಆ್ಯಂಡ್ ಐ ಥಿಂಕ್ ಸಮ್ ಆಫ್ ದೆಮ್ ಆರ್ ರಿಯಲಿ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ದೇ ಆರ್ ಅರ್ನಿಂಗ್. ಅವರಿಗೆ 10 ಕೋಟಿ ಮಾಡೋ ಕೆಪಾಸಿಟಿ ಇದ್ರೂ ಒಂದು 5 ಲಕ್ಷ 6 ಲಕ್ಷ ಅಲ್ಲಿ ದೇ ಆರ್ ಹ್ಯಾಪಿ ವಿತ್ ಇಟ್. ಪ್ರಾಬಬ್ಲಿ ಆ ವಿಷನ್ ತೋರಿಸ್ಲಿಕ್ಕೆ ನಿನಗೆ ಇಷ್ಟು ಕೆಪಬಿಲಿಟಿ ಇದೆ ಅನ್ನೋದು ಬೇಕಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಸಮ್ ಹ್ಯಾಂಡ್ ಹೋಲ್ಡಿಂಗ್ ಬೇಕು, ಎಷ್ಟೇ ಆದರೂ ಸ್ವಲ್ಪ ಭಯ ಇರುತ್ತೆ. ಆ್ಯಂಡ್ ಮೇಲ್ಗಿಂತ ಫೀಮೇಲ್ಗೆ ತುಂಬ ಜಗಳ ರಗಳೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇರುತ್ತೆ. ಎಲ್ಲನೂ ಬ್ಯಾಲೆನ್ಸ್ ಮಾಡಿ ಇದನ್ನೂ ಮಾಡ್ತೀನಿ, ಅದ್ರ ಜೊತೆಗೆ ಮುಂದಕ್ಕೂ ಮಾಡ್ತೀನಿ ಅನ್ನೋ ಮುಂದಕ್ಕೆ ಹೋಗಲಿಕ್ಕೆ ಒಂದು ಹೆಲ್ಪ್ ಬೇಕು. ಸೊ ದಟ್ ದೇ ಆರ್ ಡೂಯಿಂಗ್ ಇಟ್. ಈಗ ನೀವು ಒಬ್ಬ ವುಮನ್ ಎಂಟರ್ಪ್ರನರ್ ಆಗಿ ನೆಕ್ಸ್ಟ್ ಯಾರೇ ಅಪ್ಕಮಿಂಗ್ ವುಮನ್ ಎಂಟರ್ಪ್ರನರ್ ಯಾರಾದರೂ ಸ್ಟಾರ್ಟಪ್ ಮಾಡಬೇಕು, ನಂದು ಓನ್ ಬಿಸ್ನೆಸ್ ಮಾಡ್ಬೇಕಂತ ಮಾಡೋರಿಗೆ ಏನು ಸಜೆಷನ್ ಕೊಡ್ತೀರಾ? ಧೈರ್ಯವಾಗಿ ಮಾಡಿ. ಫೇಲ್ಯೂಸ್ ಇದ್ದೇ ಇರುತ್ತೆ. ಜಾಬು ಸ್ಟೇಬಲ್ ಅಲ್ಲ, ಏನೂ ಸ್ಟೇಬಲ್ ಅಲ್ಲ. ಸೊ ಪುಷ್ ಇಟ್. ಅದಾಗೆ ದಾರಿ ಕಾಣ್ತಾ ಹೋಗುತ್ತೆ. ಫಸ್ಟ್ ಹೋಗೋ ತನಕ ಮಾತ್ರ ಕಷ್ಟ, ಅದಾದಮೇಲೆ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ. ಏನು ಚಾಲೆಂಜಸ್ ಅಂದರೆ ಈಗ ಇನಿಷಿಯಲ್ ಜರ್ನಿಯಲ್ಲಿ ಏನು ಚಾಲೆಂಜಸ್ ಫೇಸ್ ಮಾಡ್ಬೋದು ಅವರು? ಅಕ್ಸೆಪ್ಟಬಿಲಿಟಿ. ಈಗ ನಾನು ಒಂದು ಮಾರ್ಕೆಟ್ಗೆ ಹೋದರೆ ಅಥವಾ ಎಲ್ಲೇ ಆಚೆ ಕಡೆ ಹೋದರೆ, ಪ್ರಾಡಕ್ಟಾ, ಕೆಲವರು ಲಾವಣ್ಯ ಕನ್ನಡದ ಮೇಲೆ ಮಾಡ್ತಾ ಇದೆ, ಕನ್ನಡನಾ, ಬರೀ ಅಷ್ಟೇನಾ, ಫಾರಿನ್ ಲ್ಯಾಂಗ್ವೇಜಸ್ ಏನೂ ಮಾಡ್ತಾ ಇಲ್ವಾ. ಸೊ ಈ ಥರ ಎಲ್ಲ ಥರದ ಮಾತುಗಳು ಬರುತ್ತೆ. ನಂದು ಎಕ್ಸಾಂಪಲ್ ತೊಗೊಂಡ್ರೆ ಅದೇ ಥರ ನೀವು ಯಾವುದೇ ಬಿಸ್ನೆಸ್ಗೆ ಹೋದ್ರೂ ಎಲ್ಲ ಥರನೂ ಜನ ನೋಡ್ತಾರೆ. ಬಟ್ ಯು ಶುಡ್ ಬಿ ಯೋರ್ ಸೆಲ್ಫ್. ಯು ಶುಡ್ ನೋ ವಾಟ್ ಯು ವಾಂಟ್ ಆ್ಯಂಡ್ ವಾಟ್ ಯು ವಾಂಟ್ ಟು ಡೂ. ದಟ್ ವಿಲ್ ಥ್ರೈವ್ ದ ವೇ. ಆಮೇಲೆ ಈಗ ನೋಡಿ, ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೀವು? ಸ್ಟೂಡೆಂಟ್ಸ್ಗೆ ಓದಿ, ಚೆನ್ನಾಗಿ ಓದಿ. ಇವಾಗಿರೋ ಸಮಯ AI ಎಲ್ಲ ಬಂದಿದೆ. ನಮ್ಮ ಬ್ರೈನ್ಗಿಂತ ಯಾವ AI ಗ್ರೇಟ್ ಇಲ್ಲ. ನಾವು ನಮ್ಮ ಬ್ರೈನ್ನ ಯೂಸ್ ಮಾಡ್ದಲೇ ಈಗಿಂದನೇ ಲೇಸಿ ಆದರೆ ಯಾವಾಗ ಲೇಸಿಯಾಗಿರ್ಬೋದು. ಸೊ ಯೂಶ್ವಲಿ 1 to 20 years, 5 to 20 years ವಿಲ್ ಬಿ ಲರ್ನಿಂಗ್. 20 ಆದಮೇಲೆ ವಿಲ್ ಬಿ ವರ್ಕಿಂಗ್ ಆ್ಯಂಡ್ ವಿಲ್ ಹ್ಯಾವ್ ಟು ಬಿ ಲೇಸಿ. ಕರೆಕ್ಟ್ ಅಲ್ಲ? ಅಲ್ಲಿ ತುಂಬ ಸ್ಟ್ರೆಸ್ ಔಟ್ ಆಗಿರ್ತೀವಿ, ವಿ ವಾಂಟ್ ಟು ಬಿ ಲೇಸಿ. ನಾವು ಇಲ್ಲಿ ಲೇಸಿ ಆದರೆ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ವರ್ಕು ಕೂಡ ಮಾಡಬೇಕಾಗುತ್ತೆ, ಲರ್ನ್ ಕೂಡ ಮಾಡಬೇಕಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಯೂಸ್ ಯುವರ್ ಟೈಮ್ ವೆರಿ ಎಫೆಕ್ಟಿವ್ಲಿ ಆ್ಯಂಡ್ ಲರ್ನ್ ವೆರಿ ನೈಸ್ಲಿ. ಕಲಿಯೋದು ಎಷ್ಟು ಕಲಿತೀರಾ ಅಷ್ಟನ್ನು ಕರೆಕ್ಟಾಗಿ ಕಲೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಓಕೆ. ಆ್ಯಂಡ್ ಎನಿಥಿಂಗ್ ಎಲ್ಸ್ ಯು ವಾಂಟೆಡ್ ಟು ಟೆಲ್ ಅವರ್ ಆಡಿಯನ್ಸ್? ಓಕೆ. ಕನ್ನಡ ಕಲೀರಿ, ಕನ್ನಡ ಕಲಿಸ್ರಿ. ಆಚೆ ಕಡೆ ಎಲ್ಲಾರ ಕನ್ನಡದವ್ರು ಸಿಕ್ಕರೆ ಫಸ್ಟು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜ್ಞಾನಾಟಿಕೆ ಬಂದು ಸೀರೀಸ್ ಆಫ್ ಪ್ರಾಡಕ್ಟ್ಸ್. ನಾನು ಮಕ್ಕಳಿಗೆ ಕನ್ನಡ ಕಲೀಲಿಕ್ಕೆ ಒಂದಷ್ಟು ಹೆಲ್ಪ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಪ್ರಾಡಕ್ಟ್ಸ್ನ ತೊಗೊಂಬರ್ಲಿಕ್ಕೆ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಎಕ್ಸ್ಪ್ಲೋರ್ ಆ್ಯಂಡ್ ಟ್ರೈ. ಓಕೆ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಲಾವಣ್ಯ. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ನಿಮ್ಮ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಆದಷ್ಟು ಬಹಳ ಜನಕ್ಕೆ ತಲುಪಲಿ. ನಿಮ್ಮ ಒಂದು ಏನು ವಿಷನ್ ಇದೆ ಅದು ರಿಯಾಲಿಟಿಗೆ ಬರಲಿ ಅಂತೇಳಿ ವಿಲ್ ವಿಶ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.